ಕಾರ್ತಿಗೆ ಕೊಡ್ತೇನೆ ನೋಡಿ ಅದು ಸ್ಲೋ ಅಲ್ಲಿ ತರಬೇಕಾಯ್ತು. ಮದನ್ ಬೆಚ್ಚಾಡಿ ಆಸೆಯ ರಾಶಿ ಮನದಲ್ಲಿ ನಲಿದಾಡಿ ಸೇರಿತೀಗ ಇಲ್ಲ ದೋಸ್ತಲ್ಲಿருந்து ನಾನು ಲುಕ್ ಆಗಿತ್ತಾ ತಿನ್ನುವಾಗ. ಇದು ಮಿಕ್ಸಿಯಲ್ಲಿ ಇದು ಜ್ಯೂಸ್ ಮಾಡುದು ಜಾರ್, ಇದು ಚಟ್ನಿ ಮಾಡುದು. ಇವತ್ತು ನಾವು ಪುತ್ತೂರು ಜಾತ್ರೆ ಏಪ್ರಿಲ್ 17ನೇ ತಾರೀಕು ಇಂಥ ವೈಭವಕ್ಕೋಸ್ಕರ ಈ ವರ್ಷ ಮುಗ್ದು ಇನ್ನೊಂದು ವರ್ಷಕ್ಕೆ ಕಾಯ್ತಾ ಇರ್ತೀವಿ ಅಂತ ದಿನ ಬಂದಿದೆ. ಪುತ್ತೂರು ಜಾತ್ರೆ ತುಂಬಾ ವೈಭವದಿಂದ ನಡೆಯುತ್ತದೆ. ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ನಿಮ್ಮನ್ನೇ ಹುಡುಕಿಕೊಂಡು ಬಂದದ್ದು. ನಾವು ಇಲ್ಲಿ ನಿಂತ್ಕೊಂಡಿದ್ದೆ. ಹೌದಾ? ಪ್ರಜ್ಞೆ ಇದ್ದಾಳೆ. ಹರ್ಷಿತ್ ಹಾಯ್. ಹಾಯ್ ಹಾಯ್ ಹಾಯ್. ಪ್ರಸಿದ್ಧಿ ಹಾಯ್ ಮಾಡು. ನೋಡಿ, ನಮ್ಮ ಪ್ರಸಿದ್ಧಿಗೆ ನಕ್ಷತ್ರ ಕಡೆಯಿಂದ ಒಂದು ಡ್ರೆಸ್ ಗಿಫ್ಟ್ ಸಿಕ್ಕಿದೆ ಜಾತ್ರೆಗೆ. ಒಂದೇ ಕಲರ್ ಒಂದೇ ತರ ಡ್ರೆಸ್, ಭಾರಿ ಚಂದ ಕಾಣ್ತಾರೆ ಇಬ್ರು. ಹೇರ್ ಬ್ಯಾಂಡ್ ಕೂಡ ಒಂದೇ. ಹೇಗುಂಟು? ಸೂಪರ್ ಉಂಟಾ? ಹೇಗುಂಟು? ನೋಡಿ, ಇಬ್ಬರು ಪೋಸ್ ಕೊಡಿ, ಒಂದು ರ್ಯಾಂಪ್ ವಾಕ್ ಮಾಡಿ. പലവരു കാണുമ്പോൾ ഒരു ചിരി തൂകുന്നു, ഒരു ചിരി തൂകുമ്പോൾ അതിലൊരു തേനുണ്ടോ? ಇವರಿಗೆ ಎಲ್ಲಿ ಮ್ಯಾಚಿಂಗ್ ಸಿಕ್ಕಿದೆ? ಅಮ್ಮ ಇದ್ದಾರೆ. ಓಕೆ, ಜಾತ್ರೆಗೆ ಬಂದಿದ್ದೀವಿ, ಜಾತ್ರೆಗೆ ಎಂಟ್ರಿ ಆಗ್ತಿದ್ದೀವಿ. ಇನ್ನೇನು ಬ್ರಹ್ಮರಥ ಎಳಿತಿದ್ದಾರೆ, ಆ ಟೈಮಲ್ಲಿ ಬಂದಿದ್ದೀವಿ. ಈಗ ಎಲ್ಲೋದ್ರು ಜಗಜಿಕ್ ಮಿಸ್ ಆದ್ರೆ ಸಿಗ್ಲಿಕ್ಕಿಲ್ಲ. ಜನ ಎಷ್ಟು ಸೇರಿದ್ದಾರೆ ಅಂದ್ರೆ ಈಗ ಕಾಲ್ ಮಾಡಿದ್ರು ಕಾಲ್ ಸಿಗಲ್ಲ, ಅಷ್ಟು ಜನ, ನೆಟ್ವರ್ಕ್ ಜಾಮ್ ಆಗಿದೆ. ಎಲ್ಲೋದ್ರ? ನನ್ನ ಹೆಂಡತಿಯಲ್ಲಿ ಅಂತ ಕೇಳ್ತಿದ್ದೆ. ಹುಷಾರು ಚಿಕ್ಕ, ಇಲ್ಲಿ ಮತ್ತೆ ಇದ್ಯಾವಾಗ ಪಟಾಕಿ ಇವರಿಲ್ಲ ದೇಕನವರು, ಅವ್ರು ಎಲ್ಲಿದ್ದಾರೆ? ಅವ್ರು ಬರ್ತಿದ್ದಾರೆ ಅಂತ ಇನ್ನೂ ಸಿಗೋದು ಹೊಟ್ಟಿಲ್ಲ. ಶ್ರೀ ಮಹಾತೋಗರ ಮಾನಕೇಶ್ವರ ದೇವರ ಜಾತ್ರೋತ್ಸವ ಸಂದರ್ಭದಲ್ಲಿ ಎಂತ ದೇವಕನ ಮೊಬೈಲ್ ಯಾರು ಹೆಂಗೆ ಸಾಕಾಗಿ ಉಂಟು, ನೀವು ಕರೆ ಮಾಡಿದ್ದೆ ಚಂದದಾರ ಅಂತ ಹೇಳ್ತೇನೆ. ನಾನು ನಿಜ ಶಾಕ್ ಆದ ಮಾರೆ, ಯಾರು ಬೇರೆ ಅಂತ. ಹೇಗೆ ಎಲ್ಲಿದ್ದೆ? ಹಲೋ, ನಾವಿಲ್ಲಿ ಒಂದು ಚಾಪೆ ಉಂಟು, ಅಲ್ಲಿದ್ದೇವೆ. ಹಲೋ, ಕಂಬಳ ಸ್ಟೇಜ್ ಉಂಟಲ್ಲ, ಕಂಬಳ ಸ್ಟೇಜ್, ತೆಂಗಿನ ಮರ ಉಂಟಲ್ಲ. ಈಗ ಒಂದು ತೆಂಗಿನ ಮರದಲ್ಲಿ ಒಂದು 30 ತೆಂಗಿನಕಾಯಿ ಉಂಟು. ಆ ಮರದ ಹತ್ತಿರ ಇದೆ, ಅದೇ ಮರದ ಅಡಿಯಲ್ಲಿದ್ದೇವೆ. ಒಂದರಲ್ಲಿ 28 ಉಂಟು, 28 ಇರುದಲ್ಲ. ಈಗ ಒಂದು ತೆಂಗಿನಕಾಯಿ ಮರದಲ್ಲಿ 38, ಇನ್ನೊಂದರಲ್ಲಿ 28, ಅದರ ಮಿಡ್ಲಲ್ಲಿದ್ದೇವೆ. ಅವು ಬೂರ್ನವಿನಿ. ಆಮೇಲೆ ಅವಳ ತಪ್ಪಿ ಆಚೆ ಹೋದ್ರೆ ಇಲ್ಲೇ ಬನ್ನಿ ಆಯ್ತಾ? ಕೂತ್ಕೊಳ್ಳೋಣ, ಅದರಲ್ಲಿ ಕೂತ್ಕೊಳ್ಳೋಣ. ಅದರಲ್ಲಿ ಕೂತ್ಕೊಳ್ಳೋಣ, ಅದರಲ್ಲಿ ಕೂತ್ಕೋತಿಯಾ? ಯಾವ್ದೂರು? ಮೈಸೂರು. ಇದೇನಿದು? 5D ಶೋಸ ಮೋನ್ ವಾಕ್ ಅಂತೇಳಿ. ನಮ್ಮ ಊರು ಹೇಗಿದೆ? ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಬಾಬೆ
ಬಾಬೆಗೆ ಹೆದರಿಕೆ ಆಗಿದೆ. ಇದು ನೋಡಿ, ಈ ಗ್ಲೋಬ್ ಒಳಗಡೆ ಹೋಗ್ತೀವಿ, 70 ಜನ ನಿಲ್ಬೋದಂತ ಅದ್ರೊಳಗಡೆ. ಏನೋ 3D ಶೋ ನೋಡೋಣ. ಮೂನ್ ವಾಲ್ ಫಸ್ಟ್ ರಿಯಾಲಿಟಿ ಡೋಮ್. ಅವನನ್ನು ಎತ್ತಿಕೊಳ್ಬೋದಿತ್ತು, ಒಂದು ಟಿಕೆಟ್ ಉಳಿತಿತ್ತು ಅಂತ. ಇವನನ್ನು ಅಲ್ಲ, ಚಿಕ್ಕವರಿಗೆ ಟಿಕೆಟ್ ಇಲ್ಲ. ಹೌದಾ? ಹಾ, ಇವರಿಗೆ ಟಿಕೆಟ್ ಇಲ್ವಾ? ಈಗ ಉಂಟು, ಈಗ ನಡೀತಾನಲ್ಲ. ಅದಕ್ಕೆ ಹೇಳಿ ನಾನು ಎತ್ಕೊಳ್ಬೇಕಿತ್ತು ಅಂತ. ಒಲ್ಬಾರ್ದು ಹೊತ್ತನ ಎಂಕ್ಲೆ ಗುರುವಾಣಿಕೆರೆ ರೆಡಿ ರೆಡಿ. ಪ್ರಸಿದ್ಧಿಗಿಂತ ಅಮ್ಮ ಎದುರುತ್ತಿದ್ದಾರೆ. ಹಿಂದೆ ಸರ್ ಅಲ್ಲಿ ನೋಡಿ. 6 ನಿಮಿಷ ಮುಗೀತಾ? ಬಾಯ್ ಬಾಯ್. ಚೆನ್ನಾಗಿತ್ತು. ಇದರಲ್ಲಿ 3D 6D ಮೂವಿ ಎಲ್ಲ ಬರ್ತಾರಲ್ಲ, ಫಸ್ಟ್ ಟೈಮ್ ಈ ರೀತಿಯಲ್ಲಿ ಫಸ್ಟ್ ಟೈಮ್ ಬಂದು 10 ಸಾರಿ ಸರ್ ನೋಡ್ಬೋದು ಅದನ್ನು. ಎಲ್ಲೋಗಿದ್ರಾ? ಅಬಿಕಾ ಫ್ಯಾನ್ಸ್ಗೆ ಎಷ್ಟು ಬೇಜಾರಾಗಿಲ್ಲ? ಅಬಿಕಾ ಫ್ಯಾನ್ಸ್ ಆವಾಗಿಂದ ಕೇಳ್ತಿದ್ದಾರೆ, ಎಲ್ಲಿ ಅಬಿಕಾ? ರೌಂಡ್ ಹಾಕೊಂಡು ಬಂದೆ. ಹೌದು, ಹೇಳಿ ಕಾಲೇ ಮಾಡಲಿಲ್ಲ ಇವ ರೌಂಡ್. ಮಿಸ್ ಮಾಡಿ. ಏಯ್ ಟೇಕ್ ಅ ಬಿಂಕಿ. ಹಾಯ್. ಇವಳೊಂದು ಪ್ರ್ಯಾಂಕ್ ಮಾಡೋದಂತೆ. ಬನ್ನಿ ಸೆಲ್ಫಿ. ಅದು ಗೊತ್ತಾಗೋದಿಲ್ಲ ನನಗೆ. ಗೊತ್ತಾಗ್ತದಿಲ್ವಾ ಅಂತ ನೋಡ್ಲಿಕ್ಕೆ ಬಂದು ಭಾರಿ ಮಾತಾಡ್ಲಿಕ್ಕೆ ಕಲ್ತಿದ್ದಾಳು. ಮೊದಲು ಓಡ್ತಿದ್ಲು ಕ್ಯಾಮರಾ ಅಂದರೆ. ನೀನು ಎಂತ ಮಾಡುದು? MC ಲಾ? ಯಾವುದೋ ಒಂದು MC ಇರ್ಬೋದು ಅಂತ ನಾನು. ಅವನು ಯಾರು? ಅಮ್ಮ ಅಮ್ಮ, ನೀವು ಇದು ಮಾಲೆ ಹಾಕಿದ್ರೆ ಇವನಿಗೆ ಒಂದು ಹುಡುಗಿ ಬೀಳ್ಬೇಕಂತೆ. ಹಾಗೆ ಇದೆಯಾ ಮಾಲೆ? ಸಿಗ್ಬೋದು, ಮಾಲೆ ಹಾಕಿದ್ರೆ ಒಳ್ಳೆ ಹುಡುಗಿ ಸಿಗ್ತಾಳೆ ಅಂತ ಮಾಲೆ ಹಾಕಿ. ಒಂದು ಉಂಟು, ಬೇಡ ಮಾಲೆ ಬೇಡ, ಅವನಿಗೆ ಉಂಟು 2. ಕೊಡುದಾದ್ರೆ ಇವನಿಗೆ ಕೊಡಿ. ನಿಮಗೆ ಕೊಡ್ಬೇಕು ಅಂತ. ಇವನಿಗೆ 18 ಆಗುದ ಅಷ್ಟೇ ಅಲ್ಲ, ಇವನಿಗೆ 48 ಆಯ್ತು. ಇವನಿಗೆ ಕೊಡಿ. ಅವರ ಮೇಲೆ ನಾವು ಹಾಕುವ ಅಷ್ಟೇ. ಅಲ್ಲ, ಅನೌನ್ಸ್ ಮಾಡಬೇಕಾ? Announce ಮಾಡ್ಬೇಕಾ? ಹಲೋ, ಅವ್ರ ಹೆಸರು ಹೇಗೆ? ಎಲ್ಲಿದ್ರು ಇಲ್ಲಿ ಬರ್ತಾರೆ. ಅಪ್ಪನ ಹೆಸರೆಂತ? ಅಪ್ಪನ ಹೆಸರೆಂತ? ನೀವು ಕರೆಕ್ಟ್ ಅಡ್ರೆಸ್ ಇಲ್ಲಿ, ನಿಮ್ಮ ಅಡ್ರೆಸ್. ತಪ್ಪಿ ಹೋಗ್ಲಿಲ್ಲ, ಮತ್ತೆ ಒಟ್ಟಿಗೆ ಇದ್ದೇವೆ. ಅವರು ಆಚೆ ಹೋಗಿದ್ದಾರೆ ಅಷ್ಟೇ. ಅವರು ಆಚೆ ಹೋಗಿದ್ದಾರೆ, ಅವ್ರು ಈಚೆ ಬನ್ನಿ. ಅವ್ನು ವಿಡಿಯೋ ನೋಡಿ ಆದ್ಮೇಲೆ ಬರ್ಲಿ. ಸರಿ, thanks. ವಿಡಿಯೋ ಆಯ್ತು. ನಾನು ಲಾಗ್ 1 ವಾರ ಬಿಟ್ಟು ಮಾಡ್ತೀನಿ. 1 ವಾರ ಬಿಟ್ಟು ಹಾಕ್ತೇನೆ, ಅವಾಗ ಬರ್ತಾನೆ. ಓಕೆ. ನೋಡೋಣ. ತಲೆ ಸಿರಲಿಲ್ಲ, ಸುಮ್ಮನೆ ಮಗು ನೋಡ್ಲಿಲ್ಲಲ್ಲ. ಪ್ರಸಿದ್ಧಿ ಫಸ್ಟ್ ಟೈಮ್ ಹೋಗುದಲ್ಲ, ನೋಡಿ. ಆಲೋಚನೆ ಮಾಡಬೇಡಿ, ಚಿಂತೆ ಮಾಡಬೇಡಿ, ತಲೆಬಿಸಿ ಮಾಡಬೇಡಿ, ಟೆನ್ಷನ್ ಬಿಟ್ಟು ಬಿಡಿ. ಅಮ್ಮನಿಗೆ ಭಾರಿ ಖುಷಿಯಾಗಿದೆ. ವರ್ಷನ ಫ್ರೆಂಡು ಮತ್ತು ಅವರ ತಂದೆ ನಿಮ್ಗೆ ಯಾಕೆ ನಾಚಿಕೆ? ನಿಮಗೆ ಯಾಕೆ? ವರ್ಷ ಒಂದು ಪರಿಚಯ ಮಾಡಬೇಕು. ನನ್ನ ಅಣ್ಣಂದು ಕೇಶವ್, ನನ್ನ ಮಗಳು ವರ್ಷ.
ವರ್ಷಕ್ಕೊಮ್ಮೆ ಸಿಗುವಂಥ ಈ 10 ದಿವಸದ ಜಾತ್ರೆ ನಮಗೆಲ್ಲ ಬಹಳ ಖುಷಿ. ಏನು ನಮ್ಮ ಮನೆಯ ಅಂಗಳದಲ್ಲಿ ಆಗುವ ರೀತಿಯಲ್ಲಿ ನಾವೆಲ್ಲ ಸಂಭ್ರಮಾಚರಣೆ ಮಾಡ್ತಾ ಇದ್ದೇವೆ. ಹಾಗೆ ಕಳೆದ ಬಾರಿ ನಮ್ಮ ಒಟ್ಟಿಗೆ ನಮ್ಮ ದಂಡರಾಜಿಗೆ ಒಂದು ಓಟು ಹಾಕೋ ಸಂಭ್ರಮ ಇತ್ತು. ಈ ಬಾರಿ ಅದೊಂದು ಈ ಸಲ ಇಲ್ಲ. ಜೋಡಿ ನಂಬರ್ 1 ಅಲ್ಲಿದ್ದೇವೆ ನಾನು ಮತ್ತು ಪ್ರಜ್ಞಾ. ಅದರದ್ದು ಒಟ್ಟಿಗೆ ಬಂದಾಗ ಮಾಡಿ. ಥ್ಯಾಂಕ್ ಯು. ವರ್ಷನ ಬಗ್ಗೆ ಸೀಕ್ರೆಟ್ ಏನಿಲ್ಲ. ಪಾಪ ಅವಳು ಬಹುಶಃ ನಿನ್ನ ಸೀಕ್ರೆಟ್ ಅವಳಿಗೆ ಗೊತ್ತಿದೆ, ಅವಳ ಸೀಕ್ರೆಟ್ ನಿಂಗೆ ಗೊತ್ತಿರಬೇಕು. ಹೇಳು. ಎಂತ ಇವಳು ನನ್ನದು ಪ್ರೈಮರಿ ಅಲ್ಲ ಹೈಸ್ಕೂಲ್ ಫ್ರೆಂಡ್. ಮತ್ತೆ PU ಆಚೀಚೆ. ಬಟ್ ವಿ ಆರ್ ಸ್ಟಿಲ್ ಇನ್ ಕಾಂಟ್ಯಾಕ್ಟ್. ನಾವು ಇನ್ನೂ ಸಹ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೇವೆ ಈಗ. ಎಲಿಮೆಂಟ್ರಿ ಹಾಗೆಲ್ಲ. ಓಕೆ, ಥ್ಯಾಂಕ್ ಯು. ಹ್ಯಾಪಿ ಜಾತ್ರೆ. ಎಂತೆಲ್ಲ ನನ್ನ ಪೋಸ್ಟರ್ ನೋಡಿ ಅತ್ತಿಗೆ ನೆಗಡಿದ್ರು ಅಂತ ಹೇಳ್ತಿದ್ರು, ನೆಗಡಿಕೊಂಡಿದ್ರಂತೆ. ಯಾವುದು ವಸ್ತ್ರಜ್ಞ ಮಾಡೆಲ್ ಫೋಟೋ ನೋಡಿ. ಎಂತ ನೀನು ವಸ್ತ್ರಜ್ಞ ಮಾಡೆಲ್ ಫೋಟೋ ನೋಡಿ ನಿಂಗೆ ನಗು ಬರ್ತದ? ಮಲಗಿದ್ಲು ಇಷ್ಟ ಓಪನ್ ಮಾಡುವ ಪಿಂಕ್ ಇದ್ದು ಫೋಟೋ ಬಂತು. ಆಮೇಲೆ ಕಡಿದ್ಲು ವಾಪಸ್ ಆಫ್ ಮಾಡಿದ್ಲು, ವಾಪಸ್ ಆನ್ ಮಾಡಿ ಕರ್ತಿದ್ದಲ್ಲ. ಪೋಸ್ಟ್ ಮಾಡಿದ್ದೆ ಮತ್ತೆ. ಯಾಕೆ ಇದರಲ್ಲಿ ನೀವು ನಿಷ್ಠ ಆಗೋದು ಬೇಡ, ಸುಮ್ಮನೆ ಹೇಗೆ ನಗಡಿದ್ದು ಚಂದ ಆಗಿದೆ ಅಂತ ಹೇಳಿ. ಹಾಗೆ ಜೋರಾಗಿ ನಗ್ಬೇಕಿತ್ತು, ಸಣ್ಣದಾಗಿ ನಕ್ಕರು ಅಂತ ಇವಳಿಗೆ ಬೇಜಾರು. ಇದರಲ್ಲಿ ಹೋಗ್ತೀರಾ? ಹೋಗ್ತಾಳೆ ಅಂತ ಕೂರಿಸಮ್ಮ. ಕೂರ್ತಿಯಾ? ವಿಶು ಅವಳೊಟ್ಟಿಗೆ ಕೂರ್ತಿಯಾ ಅದರಲ್ಲಿ? ಅವನನ್ನು ಬಿಡ್ಲಿಕ್ಕಿಲ್ಲ, ಜಗನ್ನ ಬಿಟ್ಟರು. ಕೂರ್ತಿಯಾ? ಹೋಗು. ಕೇಳು, ಇಲ್ಲಿ ಗಾಳಿ ಬರ್ತಾ ಚಂದ. ಇವರು ಇಲ್ಲಿ ಆಪರೇಟ್ ಮಾಡ್ತಾರೆ, ಒಳ್ಳೆ ಪಂಪು ಸ್ವಿಚ್ ಆನ್ ಮಾಡಿದಾಗೆ ಮಾಡ್ತಿರ್ತಾರೆ. ಇದು ಕೂತ್ಕೊಳ್ಬೇಕಾ? ಅವಳು ನೋಡಿ ಓಡಿಕೊಂಡು ಬರಲಿ, ಹಿಡಿದು ಓಡಿಕೊಂಡು ಹೋಗ್ಲಿ ಅಂತ ಒಟ್ಟಿಗೆ. ಇವಳು ಪ್ರಜ್ಞಾ ಹಾಗೆ ಆಗ್ಬೋದು, ಒಟ್ಟಿಗೆ ಓಡಿಕೊಂಡು ಬಾ ನೀನು ಸುತ್ತುವ. ಸಣ್ಣ ಹುಡುಗ ಕೂರ್ಬೋದಾ? ಹೋಗು. ನೀನು 8ನೇ ಕ್ಲಾಸ್ ಅಂತ ಹೇಳ್ಬೇಡ. ಎಷ್ಟು ವರ್ಷ ಅವನಿಗೆ? ಅವನಿಗೆ 8ನೇ ಕ್ಲಾಸ್. 4ನೇ ಕ್ಲಾಸ್ ಹೇಳು. 4ನೇ ಕ್ಲಾಸ್ ಪ್ರಣೀತಿಗೆ ನಾಚಿಗೆ ಆಗ್ತದೆ. ಪ್ರಜ್ಞಾನ ತಮ್ಮನ ನೋಡಿ ಮಕ್ಕಳಾಗಿ ಕೂತೇನೆ ಅದರಲ್ಲಿ. ಅವಳು ನೋಡಿ ಎಷ್ಟು ಧೈರ್ಯದಲ್ಲಿ ಕೂತಿದ್ದಾಳೆ. ಎಷ್ಟಂತೆ? 70, 140. ಅವನಿಗೂ 70ಯಾ? ಅವಳನ್ನು ಇಟ್ಕೊಳ್ಳೋಕ್ಕೆ ಕೂತಂತ ಹೇಳ್ಬೇಕು. ಎಂಜಾಯ್ ಮಾಡ್ತಾ ಇಲ್ಲ ಅಂತೇಳಿ 70 ರೂಪಾಯಿ ಕೊಟ್ಟಿದೆ, ಸ್ವಲ್ಪ ಜಾಲಿ ಮಾಡ್ಲಿಕ್ಕೆ. ಅದು ಆಟೋಮೆಟಿಕಾ, ಮ್ಯಾನ್ಯಲ್ ಅಲ್ಲ. ನಿನ್ನ ತಮ್ಮ ಎಷ್ಟನೇ ಕ್ಲಾಸ್? 70 ರೂಪಾಯಿ ಕೊಟ್ಟಿದೆ, ಜಾಲಿ ಮಾಡೋದ್ರೆ ಮೂತ್ರ ಆದರೂ ಮಾಡು ಅದರಲ್ಲಿ. ಅಲ್ಲ 50 ರೂಪಾಯಿ ಸಾಕು ಅಂತೇಳಿ. ಸಾಕು, 50 ರೂಪಾಯಿ ಸಾಕು. 20 ರೂಪಾಯಿ ವಾಪಸ್ ಕೊಡಿ. ಅವಳು ಆಯ್ತು ಸಾಕು ಸಾಕಮ್ಮ, ಆಯ್ತಾಯ್ತು. ಸೂಪರ್ ಬಾಬಾ, ಸೂಪರ್. ಹೇಗಾಯ್ತಾ? ನಮಸ್ತೆ. ಪ್ರಸಿದ್ಧಿಯ ಮಾವ ಇವ ಅದರಲ್ಲಿ ಕೂತಿದ್ದಾನೆ ಮರ ಹೋಗಿ. ಪ್ರಸಿದ್ಧಿಯ ಮಾವ ಆ ಮಕ್ಕಳು ಕೂತ್ಕೊಳ್ಳೋದ್ರಲ್ಲಿ ಕೂತಿದ್ದಾನೆ. ಹೇಳ್ತಲ್ಲ ಇವ.
ಇನ್ನೊಂದು 4 ವರ್ಷದಲ್ಲಿ ಮದುವೆ ಮಾಡ್ಬೋದು. ಇವ ಅದರಲ್ಲಿ ಹೋಗಿ ಪರಿಸ್ಥಿತಿಗೆ ಮಾವನ ಕರೀಲಿಕ್ಕೆ ಬೇಜಾರಾಗುದು. ಅವನನ್ನೊಟ್ಟಿಗೆ ಆಟ ಆಡ್ತಿದ್ದ. ಮಾವ ಆಟ ಆಡಿಸಿಕೆ ಕಳಿಸ್ಬೇಕು. ಮೂತ್ರ ಬೀಳ್ತದೆ, ಮೇಲಿಂದ ಮೂತ್ರ ಬೀಳ್ತದೆ. ಇಲ್ಲಿ ನಿಂತ್ರೆ ಮೂತ್ರ ಬೀಳ್ತದೆ ಮೇಲಿಂದ. ಇದು ಶಾಪ್ ತಪ್ಪಿದ್ದು. ಬೆಂಗಳೂರಿನ ಟ್ರಾಫಿಕ್ ನಲ್ಲಿ ಬಂದಾಗೆ ಬಂದಿದ್ದೇವೆ. ಇಲ್ಲಿ ಬಂದ್ಮೇಲೆ ಶಾಪ್ ಇದಲ್ಲ ಇನ್ನೊಂದು ಕರ್ಕೊಂಡು ಬಂದದಲ್ಲ, ಬೊಲ್ಲಕ್ಕೆ ಬಂದಾಗೆ ಬಂದದ್ದು. ನೀನು ನಿಂತ್ಕೊಂಡದ್ದು ಮಾತ್ರ. ಮದುಮಗಳು ನೋಡುತ್ತೆ ನಿಲ್ಲಿ ಹತ್ರ ನಿಲ್ಲಿ. ಅಪ್ಪಚ್ಚಕ್ ಎರಡು ಇದು ಎಂತ ಹಲ್ಕುಗಳ ಮಧ್ಯೆ ಒಂದು ಡಿಂಗಣ ಅನ್ಕೋತ ನಿಲ್ಲಿಸಿದಾಗಿದೆ. ಅಪ್ಪಮ್ಮನ 2 ಟೂತ್ ಬ್ರಷ್ ಇರುತ್ತಲ್ಲ, ಅದರ ಮಧ್ಯೆ ಒಂದು ಮಗುವಿಂದು ಟೂತ್ ಪೇಸ್ಟ್. ಅದು ನಡುತ್ತಾ ಮಗು ಅಂತೇಳಿ ಬೆಳೆದಿರುವ ಮಗು ಅಂತ. ಹೌದು. ಸುಖೇಶ್ ತಮ್ಮ ಯಾಕೆ ತಮ್ಮ ಕಾಣಿಸ್ಕೊಂಡಿರ್ಲಿಲ್ಲ? ಬನ್ನಿ, ನಿಮ್ಮ ಹೆಸರು? ಎಡಿಟರ್ ಸುಶಾಂತ್. ನಮ್ಮ ಎಡಿಟಿಂಗ್ ವರ್ಕ್ ಇರೋರು ಯಾವಾಗಲೂ ಹಾಗೆ ಸ್ವಲ್ಪ ಜಾಸ್ತಿ ಹಿಂದೆನೆ ಕಾಣಿಸ್ತಾರೆ. ಕೆಲಸದಲ್ಲಿ ತೋರಿಸ್ತಾರೆ. ನೀವು ಇಲ್ಲಿ ತೋರಿಸೋದಿಲ್ಲ ಕೆಲಸದ. ಹೌದಾ? ಓ, ಒಬ್ಬನೇ ಅಲ್ಲ, ಇನ್ನೂ ಇದೆಯಾ? ಇಲ್ಲ. ಹೇಗೆ ಅತ್ತಿಗೆ ಹೇಗೆ? ಜೋರಿದ್ದಾರೆ. ಮಾತಾಡುದಿಲ್ಲ ಅಂತೇಳಿ ಅವರಿಗೆ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ. ನಿಮ್ಮ ಹೆಸರು? ಪ್ರಾಪ್ತ್ಯಾಚಾರ್ಯ. ಮತ್ತೆ ಪುತ್ತೂರು ಜಾತ್ರೆ ಬಗ್ಗೆ ಯಾವಾಗಲೇ ಬಂದುಕೊಂಡಿರ್ತೇನೆ. ಇವತ್ತು ನೀವು ಸಿಕ್ಕಿದ್ದು ಖುಷಿ ಆಯಿತು ತುಂಬ. ಹೌದಾ? ಆಯ್ತು, ಎಂಜಾಯ್ ಮಾಡಿ. ಹ್ಯಾಪಿ ಪುತ್ತೂರು ಜಾತ್ರೆ. ಕೇಳಿದೆ ಅಂತ ಹೇಳಿ ಕೇಳಿ. ಅಂತೂ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ ಆಯ್ತಾ. ಎಷ್ಟು ರಶ್ ಇದೆ ಅಂದರೆ ಪುತ್ತೂರು ಜಾತ್ರೆ ವರ್ಷದಿಂದ ವರ್ಷಕ್ಕೆ ಜಾತ್ರೆ ಜಾಸ್ತಿ ಆಗ್ತಾನೆ ಇದ್ದಾರೆ ಜನ. ಮೇರಾ ಭಾರತ್ ಮಹಾನ್ ಅಂತೇಳಿ ಇದು ಬರ್ತಿರೋದು. ಪಟಾಕಿಯಲ್ಲಿ ಮಗಳಲ್ಲಿ ಅಲ್ಲಿಂದ ಪುತ್ತೂರು ಬಿಡಿ, ಬಟ್ ಈ ಸಲ ಕಮ್ಮಿ ಆಯ್ತು ಅನ್ಸುತ್ತೆ. ಇನ್ನೂ ಇದೆ ಅಂತ. ಕಂಟೆಂಟ್ ಕ್ರಿಯೇಟರ್ ಸುರಕ್ಷಾ ಅನ್ಫಿಲ್ಟರ್ಡ್ ಅಂತ ಉಂಟು. ಟ್ರಕ್ ಎಲ್ಲ ಓಡಿಸ್ತಾನೆ. ಕಂಟೆಂಟ್ ಬೈಕ್ ರೈಡರ್. ನಾನು ಫೋಟೋಗ್ರಫಿ ಮಾಡ್ತಾನೆ, ಪೆನ್ಸಿಲ್ ಸ್ಕೆಚ್. ಸಾರಿ, ನಾವು ನಿಮ್ಮನ್ನು ನೋಡಲಿಲ್ಲ. ನಿಮ್ದು ನೋಡ್ತಾ ಇರ್ತಾನೆ ಬ್ಲಾಗ್ಸ್. ತುಂಬ ಥ್ಯಾಂಕ್ ಯು. ಎನ್ನ ಬಡದಿ ಮೂರಲ್ಲ ದೋಸ್ತ ಬಡದಿಕ್ಕೆ ಎನ್ನೆಲ್ಲಕ್ಕೇನು ಬಾರು ಪುತ್ತೂರು ಜಾತ್ರೆಗೆ ಅರಲ್ಲ ಎತ್ತ ಬರಡತ್ತ ಪಂಡೆ RCB ಮ್ಯಾಚಿಗೆ ಎತ್ತಿದ್ದೀರಿ ಯಾನ್ ಪೋತಿಜಿ ಐಕ್ ಬೆಚ್ಚಾಡಲ್ಲ. ಓ, ಇನ್ನು ಮುಗ್ದಿಲ್ಲ ನೋಡಿ ಪುತ್ತೂರು ಬಿಡಿ. ಜಾತ್ರೆ ಎಂತ ಮಿಸ್ಸಿಂಗ್ ಗೊತ್ತುಂಟ? ಸೀಲಿಂಗ್ ಫ್ಯಾನ್ ಒಂದಿಲ್ಲ, ಸೆಕೆ ಆಗ್ತಾ ಉಂಟು. ಇವನು ಇಲ್ಲಿ ಯಾವ ಸೀಲಿಂಗ್ ಫ್ಯಾನ್? ಅಮ್ಮನನ್ನು ಕಾಪಾಡಿದ ಹರ್ಷಿತ್ ಅಂತೆ. ಆ ಪಟಾಕಿ ಸೌಂಡಿಗೆ ಅಮ್ಮನ ಕೈಯಲ್ಲಿ ಒಂದು ಕೈಯಲ್ಲಿ ಜ್ಯೂಸು ಮತ್ತೊಂದು ಕೈಯಲ್ಲಿ ಪರ್ಸ್ ಇತ್ತಂತೆ. ಆವಾಗ ಹೇಗೆ ಹೌದಾ? ಪಟಾಕಿ ಅವ್ರು ಹೇಳುವ ಗಾಯಗಳು ಹೇಳುದು ಅಮ್ಮ ಅಂತೆ. ಹೇಗಿದೆ ಪುತ್ತೂರು ಜಾತ್ರೆ? ಸೂಪರ್ ಬೇಡಿ ಗಮ್ಮತ್ ಎಲ್ಲ ತಿಗಲೆಲ್ಲ ಒಡೆದೋಗ್ತಾ ಇತ್ತು. ಇದೆಂತ ಶೋಕಿಯ ಅಲ್ಲ, ಜಾತ್ರೆ ಎಲ್ಲರೂ ಕಳ್ದವ್ರೆ ಹುಡುಕ್ಬೇಕಲ್ಲ. ಲೈಟ್ ಹಾಕಿ ಅದು ಈಗ ಆಫ್ ಮಾಡಿದ್ದು ಎಲ್ಲ. ಹೌದಾ? ಈಗ ಕಳ್ಸೋದ್ರೆ ಅದ್ರಲ್ಲಿ ಹೇಗೆ ಸಿಗ್ನಲ್ ಮಾಡ್ತೀರಾ? ಈಗ ಇಟ್ಕೊಂಡು ನೋಡಿ ಎಂತ ಟೆಕ್ನಿಕ್ ನಿಮ್ದು ಎಲ್ಲಿದೆ? ಒಬ್ಬೊಬ್ರದ್ದು ಅವಳು ಮಾತ್ರ ಕಳ್ದೋಗ. ಹಲೋ, ಪ್ರಸಿದ್ಧಿ ಜೊತೆ ಧನರಾಜಾಚಾರ್. ಅವಳು ಹಿಡಿಯೋದಲ್ಲ, ತಿನ್ನಿಸೋದು. ಜಗಜೀಯರು ಜಾತ್ರೆಗೆ
ಕೃತಿಕಂದು ಒಂದು ನಗು ಟ್ರೋಲ್ ಆಗಿತ್ತು. ಇಲ್ಲ ಈಗ ಆಗುದಿಲ್ಲ, ಈಗ ಹೋಯ್ತದು. ಚೇಂಜ್ ಮಾಡಿಲ್ಲ ಈ ವರ್ಷ ಅಲ್ಲ ನಗು ಈಗ ಸಲ ಹೇಗೆ ನಗು ನಿಂದು ಹೇಗೆ ಹೇಗೆ ನಗೆ 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 ನಂಗೆ ಗೊತ್ತಿಲ್ಲ. ಹೇಗೆ ನಂಗೆ ಆಗುದಿಲ್ಲ, ಅದು ನ್ಯಾಚುರಲ್ ಆಗಿ ಬರಬೇಕು. ಈಗ ನಾನು ಜೋಕ್ಸ್ ಹೇಳ್ತೇನೆ, ಅದಕ್ಕೆ ನಗಬೇಕು. ಗೊಲ್ಲ ಎಲ್ಲಿ ಕುಳಿತಿದ್ದ, ನಾವು ಕಿಟಕಿ ಮೇಲೆ ಕುಳಿತಿದ್ದನು. ನಿನ್ನ ನಾನು ಮಿಮಿಕ್ರಿ ಮಾಡಿದಲ್ಲ, ನಿನ್ನ ಪೊಟ್ಟು ಜೋಕಿಗೆ ನಗಡಿದ್ದು ಅಂತೇಳಿ. ನೀನು ಹೇಗೆ ಕೃತಿಕ ನಗುದು ಈಗ? ನಂಗೆ ಗೊತ್ತಿಲ್ಲ. ಮಾಡು, ಇವನಿಗೊಂದು ಒಂದು ಜೋಕ್ ಹೇಳುವ. ಅದು ಇರುವೆ ಆನೆಯನ್ನು ಲವ್ ಮಾಡ್ತಿತ್ತಂತೆ. ಆನೆಗೆ ಒಂದು ಇಷ್ಟ ಆಗ್ತಿರ್ಲಿಲ್ಲಂತೆ. ಇರುವೆ ಯಾವಾಗಲೂ ಊಸು ಬಿಡ್ತಿತ್ತಂತೆ. ಜಗನ್ನಿಗೆ ಜೋಕ್ ನಾ ಹೇಳ್ತೇನೆ. ಬೆಕ್ಕು ಮತ್ತು ನಾಯಿಗೂ ಲವ್ ಅಂತೆ. ಅದಕ್ಕೆ ನಾಯಿ ಬೆಕ್ಕನ್ನು ನಾಯಿ ಮನೆಯವರು ಹೆಣ್ಣು ಬೆಕ್ಕು ಅದನ್ನು ರಿಜೆಕ್ಟ್ ಮಾಡಿದ್ರಂತೆ. ರೀಸನ್ ಯಾಕೆ ಕೇಳಿದರೆ ಬೆಕ್ಕಿಗೆ ಹುಡುಗಿ ಬೇಕಲ್ಲ, ಅದಕ್ಕೆ ಮೀಸೆ ಉಂಟು ಅಂತೇಳಿ. ನನಗೆ ಇವತ್ತು ನಿದ್ದೆ ಬರಲಿಕ್ಕಿಲ್ಲ, ಹೋಗಿ ಅದೆಂತ ಜೋಕು ಮಾರ. ಅಲ್ಲ ಚಿಕ್ಕ, ಅವಳು ಜೋಕ್ ಮಾಡಿದ್ದು ಯಾಕೆ ಹೇಳಿ? ಕೃತಿಕಂದು ನಗು ಬರಲಿಕ್ಕೆ. ಹೌದು, ಅದು ನಗು ಬರಲಿಕ್ಕೆ, ಇದು ನಿದ್ದೆ ಬರೋದಿಲ್ಲ ಮಾರೀಗ. ಈಗೋಸ್ಕರ ಎಷ್ಟು ಅವರು ಪ್ರಯತ್ನ ಪಡ್ತಿದ್ದಾರೆ ಗೊತ್ತಾ, ನಿನ್ನ ನಗು ಕೇಳಬೇಕು ಅಂತೇಳಿ. ಒಮ್ಮೆ ನಗಾಡು ಮಾರಾಯ್ದಿ. ಹೇಗೆ ಮಾಡಿ ತೋರಿಸಿ. ಹಂಗಾಗುದಿಲ್ಲ. ಬಟ್ ನಗು ಕೃತಿಕನ್ ಥರ ಇರಬೇಕು. ನಾನು ಜೋಕ್ ಹೇಳ್ತೀನಿ, ನಾನು ನಗಿಸ್ತೀನಿ, ನ್ಯಾಚುರಲ್ ಆಗಿ ಬರೋದಕ್ಕೆ. ಓಕೆನಾ? ಆನೆ ಮತ್ತು ಇರುವೆ ಅಂದರೆ ಲವ್ ಮಾಡ್ತಿತ್ತಂತೆ. ಅವಾಗ ಆನೆ ಹೇಳಿತಂತೆ ನಾವು ಓಡಿ ಹೋಗಿ ಮದುವೆ ಆಗೋಣ ಅಂತ. ಅದಕ್ಕೆ ಇರುವೆ ಹೇಳ್ತಂತೆ ಏನು ಹಾಗೆಲ್ಲ ಬೇಡ, ನಾವು ಎದುರಿಸೋಣ, ಫ್ಯಾಮಿಲಿಯವ್ರನ್ನ ಒಪ್ಪಿಸೋಣ ಅಂತ. ಆವಾಗ ಆನೆಯ ಫ್ಯಾಮಿಲಿ ಕಡೆಯವರೆಲ್ಲ ಬಂದರಂತೆ. ಆನೆ ಹೇಳಿದಂತೆ ನೋಡು ನಮ್ಮ ಮನೆಯವರೆಲ್ಲ ಬಂದರು ಅಂತ. ಅದಕ್ಕೆ ಇರುವೆ ಹೇಳಿದಂತೆ ನೀನೇನು ಹೆದರ್ಕೋಬೇಡ, ನನ್ನ ಹಿಂದೆ ನಿಂತ್ಕೋ ಅಂತ. ನಿಂದು ಸ್ಮೈಲ್ ಅಲ್ಲ ಕೃತಿಕಾ. ಈಗ ಸ್ವಲ್ಪ ನಿಯರೆಸ್ಟ್ ಬಂತು. ನಾನು ನನ್ನ ಜೋಕೆ ಬೇಡ ಇತ್ತು ಅದಕ್ಕೆ. ಆನೆ ಇರುವೆ ನೀನು, ಆನೆ ಇವನು ಇರುವೆ ನೀನು. ಆನೆ ಆನೆ ಆಗಿತ್ತು, ಅದು ಕೇಳಿದ್ದಕ್ಕೆ ಆದ ಇವನದು. ಇವಳು ಹೇಳುದ ನಿಮ್ಮನೆ ಅವನ ಆನೆ ಅಲ್ಲ, ಒಂದು ಸೊಂಡಿಲು ಎಂದ ಇವ ದುರಂಧರ್ ಫಿಲ್ಮಿಗೆ ಹೋದ್ದು, ಇವರನ್ನು ಒಳಗೆ ಬಿಡಲಿಲ್ಲ, ಪ್ರಾಯ ಆಗಲಿಲ್ಲ. ಹೌದಾ? ರಿಯಲ್ ಸ್ಟೋರಿನ? ನಿನ್ನೆ ನೈಟ್ ನನ್ನ ಹತ್ರ ಹೇಳಿದ್ದೀನಿ, ಅಲ್ಲಿ ಸಿಕ್ಕಿದೆ ನನಗೆ ಅರ್ಥದಲ್ಲಿ. ನಾನು ದುರಂಧರ್ ಫಿಲ್ಮಿಗೆ ಹೋಗುದು, ನೀವು ಬರ್ತೀರಾ ಹೇಳಿದ. ಇಲ್ಲ ಅಂತ ಹೇಳಿದ್ದೆ, ನೀವು ಹೋಗಿದ್ದಾನೆ. ಅವನು ಮತ್ತೆ ಈಗ ಇದನ್ನೆಲ್ಲ ತೋರಿಸಿ ಬಿಟ್ಟದ್ದು, ಅಲ್ಲಿ ಪ್ರಾಯ ಅದೆಂತ ಅಲ್ಲ, ಅಲ್ಲಿ ರೋಮ ಬೀಳ್ತಿದ್ದಲ್ಲಿ ತೋರಿಸಿ ನಿಮ್ಮನ್ನು ಬಿಡ್ಲಾಗ ಅದೆಷ್ಟು ಹಾಕಿ ಬಂದು ಎಷ್ಟು ಹಾಕಿ ಅವನಿಗೆ ಬೇಗ ಬಂದಿದ್ದೆ ಅದಕ್ಕೆ. ಇವನಿಗೆ 15 ವರ್ಷ ಮಾಡ. ಯಾಕೆ ಬಿಡ್ಲಿಲ್ಲ? ಅದು ಅವ್ರಿಗೆ ಗೊತ್ತಾಗ್ಲಿಲ್ಲ ಮಾರೆ, ನಾನು ಸಣ್ಣ ದೊಡ್ಡವ ಅಂತ. ಎಲ್ಲಿ ದೊಡ್ಡವ ಆಯ್ತಾ? ನಿಂಗೆ ಆಗ ಅನಿಸ್ಲಿಲ್ವಾ ನಾನು ದೊಡ್ಡವನಾಗಿರ್ಬೇಕಿತ್ತು ಅಂತ? ನಾನು ದೊಡ್ಡವನೇ ಹೇಗೆ ತೋರಿಸಿ, ಹೇಗೆ ಇನ್ನು ಬೋರ್ಡ್ ಹಾಕಬೇಕು, ದೊಡ್ಡವನು ಬೆಳೆದಿದ್ದೇನೆ ಅಂತ. ಅಲ್ಲ ನೀನು ಪ್ಯಾರೆಕ್ಸ್ ಅಲ್ಲ ಕುಡಿಯ, ಇನ್ನು ಪ್ಯಾರೆಕ್ಸ್ ಈಗ ಅಪ್ಪನ ಪ್ಯಾರೆಕ್ಸ್ ಇರಲಿಕ್ಕೆಲ್ಲ ಅವ್ರ ಅಪ್ಪ ದೊಡ್ಡದಾಗ್ತೀವಿ ಅದರಲ್ಲಿ. ಹೌದು, ಇಲ್ಲ ಸಿರ್ಲೆಕ್ ಉಂಟಲ್ಲ, ಅದು ಹಂತವಾಗಿ ಬೆಳೆಯುತ್ತದೆ. ಹೌದು, ಸಿರ್ಲೆಕ್. ಹೌದು. ಇವ ಯಾವ್ದು ಗೊತ್ತುಂಟಾ? ಇವ ಆನೆ ಮಾರ್ಕೆದು ಅಕ್ಕಿ ಉಂಟ.
ಇಲ್ಲಾಂದ್ರೆ ಆನೆ ಚಿತ್ರ ಇದ್ದದ್ದ? ಆನೆ ಚಿತ್ರ ಅಕ್ಕಿಯಲ್ಲಿ ಊಟ ಮಾಡ್ತಿದ್ದ. ಅಕ್ಕಿಗೊಂಡು ಹೋಗುದು ಆನೆ ಗೋಣಿಯಲ್ಲಿ ಆನೆ ಮಾರ್ಕಿದುಂಟಲ್ಲ ಅಕ್ಕಿಗೊಂಡು ಹೋಗುದು ಹಾಗೆ. ಇಲ್ಲಂದ್ರೆ ಜಗ್ಗನ್ನ ಹೇಳಿದ ಸಿರ್ಲಾಕ್ ಇವನಿಲ್ಲ ಮಿಕ್ಸ್ ಮಾಡಿ ಕುಡಿಲಿ. ಹೌದು, ನಮ್ಮ ಮನೆಯಲ್ಲಿ ಹುಲಿ ಇದ್ದು ಅಕ್ಕಿದ್ದು ಗೋಣಿದ್ದು ಚಿತ್ರ. ಹುಲಿ ಹುಲಿ ಇವಾಗ ನಿಮ್ಮಲ್ಲಿ ಅಕ್ಕಿ ಹೌದಾ? ಅಕ್ಕಿ ಅದು ಮನೆಯಲ್ಲಿ ಅದು ಸಿಂಬಲ್ ಇದ್ದದ್ದು. ಅದ್ರ ಗೋಣಿ ಮೇಲೆ ಇರುವ ಚಿತ್ರ ಯಾವ್ದು ಪ್ರಾಣಿದು? ಇಲಿಯ ಕೋಳಿದ್ದ ಇಕಲ ಅಪ್ಪನ ಹತ್ರ ಆನೆ ಮಾರ್ಕಿದ್ದು ಕೋಳಿ ಫೀಡ್ ತಿನ್ನದವ. ಕೋಳಿದು ಫೀಡ್ ತಿನ್ನುದು. ಅಕ್ಕಿ ಗೋಣಿಯಲ್ಲಿ ಇದ್ದಂತೆ ಕೋಳಿ ಚಿತ್ರ ಅಂತೆ. ಅದು ಕೋಳಿ ಫೀಡ್, ಅದು ಕೋಳಿ ಫೀಡ್. ಕಂಪನಿಯಲ್ಲಿ ಟ್ರೇಡ್ ಮಾರ್ಕ್ ಕೋಳಿ ಇಲ್ಲ, ಅದು ಕೋಳಿದು ಫೀಡಲ್ಲೇ ಕೋಳಿ ಬರುತ್ತೆ ಅಂತೇಳಿ ಅದು ಕೋಳಿಗಾಗ್ಲಿಕ್ಕೆ ಬರ್ತದೆ. ಅದಕ್ಕೆ ಬರಲಿಲ್ಲ. ಇದೆಲ್ಲ ತಿನ್ಬಾರ್ದು, ಆರೋಗ್ಯಕ್ಕೆ ಹಾನಿಕರ. ಕೊಡು ಸ್ವಲ್ಪ. ಹೌದು, ಒಂದು ಫ್ರೆಶ್ ಬಾಟ್ಲಿ ತೆಕ್ಕು ನಾವು ಒಂದು ಸೆಕೆಂಡ್ ಖಾಲಿ ಆಗ್ಬಿಡಲ್ಲ. ಎಂಕಿ ಹಬ್ಬದ ಇದನ್ನೆಂತ ಮಾಡಿದೆ ಗೊತ್ತುಂಟಾ? ಕಾರ್ತಿಕ್ ಇದು ಸಿಕ್ಕಿಸು ಇದು ಕಟ್ಟಿ ನಿಂತಾನೆ ಅವರು ದಿಲ್ಲಿಗೆ ಆಗ್ತದೆ ದಿಲ್ಲಿ ಹೌದು ತಿಂತಾರೆ. ನಾವು ಇಲ್ಲಿ ಗೋಬಿ ತಿನ್ನೋದಕ್ಕೆ ಬಂದ್ವಿ. ಗೋಬಿ ಬಂತು. ಆ ಕೂತ್ಕೊಂಡು ತುಂಬ ಹೊತ್ತಾಯ್ತು. ಹಿಂದೆ ಅಂತಲ್ಲ ನಾಲ್ಕೈದು ಸತ್ತು ಬಂದು ಹೋಗಿ ಆಯ್ತು. ಅಲ್ಲಿ ಕೂತ್ಕೊಂಡು ಅವ್ರು ಹೇಳೋದು ಹೊರಗೋಲೆ ಮರಳು ಹಾಕಿದ್ರು. ನಾವು ತಿನ್ಲಿಕ್ಕೆ ಬಂದದಲ್ಲ, ರೆಸ್ಟ್ ತಗೊಳ್ಳಿಕ್ಕೆ ಬಂದದ್ದು ಅಲ್ಲ ಹಾಗೆ ಬಂದ್ರೆ ಅಲ್ಲ ಮಗುವಿಗೆ ಓಡ್ತಿದ್ದಾರಲ್ಲ. ಮತ್ತೆ ವಿಮಾನದಲ್ಲಿ ಲಾಗಲ್ಲಿ ಬರೋದಿಲ್ವಾ? ಅಲ್ಲಲ್ಲ ಅಲ್ಲ ಇದು ಜಾಬ್ ವಿಮಾನದಲ್ಲಿ ಇವರು ಹೇಳಿದ್ದು ರೈಲಲ್ಲಿ ಆಗಲ್ಲ ಯಾರು ನೋಡ್ಬೇಡಿ ಬಂದ ಮೇಲೆ ನೋಡ್ತಾರೆ. ನೋಡಿ, ನಮ್ಮ ಪುತ್ತೂರಿಗೆ ಕೊಡಗಿಂದ ಬಂದಿದ್ದಾರೆ. ಕೊಡಗಿ ಬಾಗಮಂಡಲಿಂದ ಜಾತ್ರೆಗೋಸ್ಕರ ಬಂದಿದ್ದ. ಹೌದಾ? ಹೌದು, ಬಾಗಮಂಡಲಿಂದ ಇದಕ್ಕೋಸ್ಕರನೇ ಬಂದಿರೋದು. ಪ್ರತಿ ವರ್ಷ ಬರ್ತಿದ್ದೀರಾ? ಇದೇ ಫಸ್ಟ್ ಟೈಮ್ ಬರ್ತಿರೋದು. ಹೆಂಗೆ ಈ ವರ್ಷ ಬರಬೇಕು ಅಂತ ಅನಿಸ್ತು? ಇವನು ಹೇಳಿರೋದು, ಕಾಂಟ್ಯಾಕ್ಟ್ ಮಾಡಿರೋದು ಬಾಮಚ್ಚ ಅಂತ, ಹಂಗೆ ಬಂದಿರೋದು. ಪುತ್ತೂರು ಜಾತ್ರೆ ಫಸ್ಟ್ ಟೈಮ್ ಬರ್ತಿರೋದು. ಹೆಂಗ ಅನಿಸ್ತು ಜಾತ್ರೆ? ಜಾಲಿ ಫುಲ್ ಮಸ್ತಾಗಿದೆ. ಚಳಿ ಇದೆಯಾ? ಜಾಲಿ ಅಂತ ಹೇಳ್ತಿರೋದು. ನೋಡಿ, ನನ್ನ ಮಗಳು ಎಲ್ಲಿಂದ ತಂದಿ ಮಗಳು? ಎಲ್ಲಿಂದ? ಅಯ್ಯೋ ದೇವ್ರೆ. ಸಾರಿ ಅಮ್ಮ. ನನ್ನ ಮಗಳು ಇದನ್ನು ತಗೊಂಡು ಬಂದ್ಲು. ಮಗಳು ಇದು ತಂದ್ಲು, ಇಲ್ಲಿಂದ ತಗೊಂಡು ಹೋದ್ಲು. ಈಗ ಅದನ್ನೇ ಕಟ್ಟುತ್ತಿದ್ದೇವೆ. ಅವಳಿಗೆ ಇಷ್ಟ ಆಗಿರ್ಬೋದು ಅಂತ ತಗೋತಿದ್ದೀವಿ. ನಮ್ಮ ಮಾಲಕ್ಕನ ಫ್ಯಾಮಿಲಿ ಬಂದಿದ್ದಾರೆ. ಇವತ್ತೇ ಬಂದದ್ದು, ಬರ್ಲಿಕ್ಕೆ ಆಗ್ಲಿಲ್ಲ. ಸೂಪರ್ ಇತ್ತು ಮಾತ್ರ. ಫ್ಯಾಮಿಲಿ ಸಮೇತ ಬಂದಿದ್ದಾರೆ. ಹಾಯ್ ಮಾಡಿ ಎಲ್ಲ. ಬನ್ನಿ, ನಲ್ಲೂರವ್ರು ಮಾತ್ರ ಬನ್ನಿ. ಅಲ್ಲ ಎಷ್ಟಿದಕ್ಕೆ? 50 ರೂಪಾಯಿ ಕಮ್ಮಿ ಆಗಿ ಮತ್ತೆ ಓನರ್ ಚೇಂಜ್. ನಿಂಗೆ ಎಂತಕ್ಕೆ? ನಾಯಿ ಓಡಿಸ್ಲಿಕ್ಕೆ. ಅಲ್ಲ ಕೃತಿಕ ನಾನು ಓಡಿಸ್ಲಿಕ್ಕೆ. ಕೃತಿಕ ನಿನ್ನ ಹತ್ತಿರ ಬರುವಾಗ ಓಡಿಸ್ಲಿಕ್ಕೆ ಅಂತ. ಮೇಲೆ ಹೋಯ್ತು. ಅಲ್ಲ ನೀ ಇದಕ್ಕೆ ದೇಕ ಈಚೆ ಬಾ. ಅದು ಬೀಳ್ತದೆ ಈಗ ಗುಂಡು.
ಅಭಿ ನಿನ್ನ ಗುಂಡು ಮೇಲೆ ಹೋಗಿದ ಬ್ಲಾಗ್ ಪೂರ ಸೋಕ ಉಂಟು ಭಯಂಕರ ಮಲ್ತೆನ ಪೂರ ಟಿವಿ ಶೋ ಪೂರ ತೋನಿಪ್ಪ ಜೋಡಿ ನಂಬರ್ 1 ಮಾರಿ ಸೋಕ ಮಸ್ತ್ ಮಸ್ತ್ ಥ್ಯಾಂಕ್ಸ್ ಮಸ್ತ್ ಥ್ಯಾಂಕ್ಸ್. 10 ರೂಪಾಯಿ ಸೂದರಿಗೆ ಮುಗಿತ್ತೆ. ಕಿಶೋರ್ ಇವತ್ತು ನಮ್ಮೊಟ್ಟಿಗೆ ಬರಲಿಲ್ಲ, ತಗೊಳ್ಳಿಲ್ಲ, ಅವ ಬೆರಿ ಬಿಟ್ಟಿದ್ದ. ಅವ ತಗೊಳ್ಳಿಲ್ಲ. ತಗೊಳ್ತಿದ್ದಾನೆ. ಒಂದು ಪ್ಯಾಕೆಟ್ ಬೆಂಕಿ ಬೆಟ್ಟಿಗೆ ಖಾಲಿ ಆಯ್ತು, ಈಗ ಬೇಡ ಅಂತೆ ಅವನಿಗೆ. ಇಲ್ಲ ತಗೊಳ್ಳಿಲ್ಲ. ಓ ಗಲಿವಾರ್ ಬಂದ. ಅದು ಜಾಯಿಂಟ್ ವೀಲ್ ಚಿಕ್ಕದು ಕಾಣ್ತದೆ ಅಂತಲ್ಲ ಅವನಿದ್ರು. ನೀನ್ ತೊಟ್ಟಿಲ್ಲ ಅಂತ ತಿರುಗಿಸುದು ನೀನಂತೆ. ತೊಟ್ಟಿಲ್ಲ ಮೇಲೆ ಕೈ ಹಾಕಿ ಇವನು ತಿರುಗಿಸುದಂತೆ ಅಲ್ಲಿಗೆ ಕೈಯಲ್ಲಿ ತಿರುಗಿಸು. ನೋಡಿ ನೋಡಿ ಗಲಿವಾರ್ ಅನ್ನೋದು ಉಲ್ಟ ತಿರುಗಿಸು. ಹಾಗೆಲ್ಲ ಹೀಗೆ ಮಾಡು, ಹೀಗೆ ಹಾಗೆಲ್ಲ ಹೀಗೆ ಹೀಗೆ ಈಗ ಹೋಗ್ಬೇಕದು. ಈಗ ನಿಲ್ಲಿ ಅದು ಕುತ್ಕೊಳಿಸಿದ್ದಾರೆ, ಜನ ಕುತ್ಕೊಂಡು ಮತ್ತೆ ತಿರುಗಿಸಿದ್ರೆ ಬಿದ್ದರೆ ಮತ್ತೆ ಅಪಘಾತಕ್ಕೆ ಕಾರಣ. ಓ ಹಾಗೆ. ಎಷ್ಟು ಕೊಡ್ತಾರೆ ನಿಂಗೆ? ನಿಮಗೆ ಒಂದು ಟ್ರಿಪ್ಪಿನ ಮೇಲೆ ಕೊಡ್ತಾರೆ ಅವರು ಬಾಡಿಗೆ. ಹೌದಾ? ತಿರುಗಿಸು. ತಿರುಗಿಸು. ಪೊಲೀಸ್ ಅವರು ಡ್ರೋನ್ ಬದಲು ಇವನನ್ನು ಯೂಸ್ ಮಾಡ್ತಾರಂತೆ. ಯಾರಾದರೂ ಮೊನ್ನೆ ನೋಡಿದ್ರಲ್ಲ ಆಗ ಅಮ್ಮ ನೋಡಿದ್ರು, ಎಂತ ಹೇಳಿದ್ರು? ಇಷ್ಟು ಬೇಗ ಯಾಕೆ ಮದುವೆ ಅಂತ ಕೇಳಿದ್ರು. ಬೇಕು ಅಂತ ಹೇಳ್ಬೇಕು. ನೀನು ಹೇಳ್ಬೇಕಿತ್ತು ನಾನು ಈಟಿಗೆ ಬಂದಿದ್ದೇನಮ್ಮ ಅಂತ. ಹೈಟಿಗೆ ಸಹ ಬಂದಿದ್ದಾನೆ, ಹೀಟಿಗೆ ಸಹ ಬಂದಿದ್ದಾನೆ. ರಾಜರಾಣಿ ಗೋಡ್ರೇಜ್ ಲೆಕ್ಕಾಪಣಿ. ಅವು ಕರ್ಣ ವರ್ಷದ ಗೋಲಿದ ಮರ ಬೋಂಡು. ಕರ್ಣ ವರ್ಷ ಗೋಲಿದ ಮರ ಇತ್ತು. ನಾಲ್ಕು ಪಡ್ದ ನಾಲ್ಕು ಹಾಕಿಲ್ದ. ಅಲ್ಲ ಹೀಗೆ ಸಹ ಬೆಳೆದಿದ್ದಾನೆ, ಹೀಗೆ ಸಹ ಬೆಳೆದಿದ್ದಾನೆ ಅಲ್ಲ. ಗಾಡ್ರೇಜ್ ಮತ್ತು ಗಾಡ್ರೇಜ್ ಇದು ಕೀ. ಇದು ಮಿಕ್ಸಿಯಲ್ಲಿ ಇದು ಜ್ಯೂಸ್ ಮಾಡುದು ಜಾರ್, ಇದು ಚಟ್ನಿ ಮಾಡುದು. ಇದು ಮಿಕ್ಸಿ ನಮ್ಮದು. ಇದು ಕಡಪೆ ಕಲ್ಲು, ಕಪ್ಪು ಕಲ್ಲು. ಜಯರಾಜ್ ಮತ್ತು ವಿನೋದ್ ರಾಜ್. ಆಚಾರ್ಯ. ಒಬ್ರು ಸಿಂಗರು ಮತ್ತೊಬ್ರು ಅಕೌಂಟ್ರು. ಒಂದು ಹಾಡು. ನಾನು ಸ್ಪೆಷಲ್ಲಾಗಿ ನಮ್ಮ ಧನರಾಜ್ಗೆ ಏನು ಅಂತೇಳಿದರೆ ಒಂದು ಸ್ಪೆಷಲ್ ಹಾಡು ಅವನು ಫಸ್ಟ್ ಪರ್ಫಾರ್ಮ್ ಮಾಡ್ತಿದ್ದ. ಆಸೆಯ ರಾಶಿ ಮನದಲ್ಲಿ ನಲಿದಾಡಿ ಸೇರಿತೀಗ ನಿನ ಕೋರಿ. ಯಾಕೆ ಹೇಳಿದೆ ಅಂತ ಹೇಳಿದ್ರೆ ಇವನು ಸಿಕ್ಕಾಪಟ್ಟೆ ನಾಗವಲ್ಲಿದೆ, ಆ್ಯಕ್ಟ್ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾನೆ. ಸೊ ರಾರ ಅಂತ ಹೇಳಿದ ಕೂಡ ನನಗೆ ಯಾವಾಗಲೂ ಕೂಡ ಧನರಾಜ್ ಕೊಡ್ತಾನೆ ಯಾವಾಗ ಸಹ ಅಂತ. ಥ್ಯಾಂಕ್ ಯು. ಆ ಟೈಮಲ್ಲಿ ಕಾಲೇಜ್ ಟೈಮಲ್ಲಿ ನಾಗವಲ್ಲಿ ವೇಷ ಹಾಕ್ಕೊಂಡು ಅಷ್ಟೊಂದು 100ಕ್ಕಿಂತ ಜಾಸ್ತಿ ಶೋ ಮಾಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಅದನ್ನು ಮತ್ತೆ ನೆನಪು ಮಾಡ್ಕೊಂಡಿದ್ದೆ. ನಮಸ್ಕಾರ. ಓಕೆ ಹಾಯ್. ಚರಣ್ ಕುಂಬ್ರ ಅಂದ್ರೆ ಯೂಟ್ಯೂಬರ್ ಮಿಸ್ಟರ್ ಕುಂಬ್ರ ವ್ಲಾಗ್ಸ್ ಉಂಟು. ಸೊ ಅಂಚೆ ಧನರಾಜನ್ನ ವಿಡಿಯೋ ಮಾಡ್ತಾ ಇದ್ದಾರೆ ಅಂಚೆ ಹೆಂಗೆ ಪಾತಿರ್ಕಂದ್ರಿ. ಏ ಮಸ್ತ್. ಆಲ್ ದಿ ಬೆಸ್ಟ್. ಓಕೆ ಓಕೆ ಥ್ಯಾಂಕ್ ಯು ಬಾಯ್. ಯಾರ ಲೆಕ್ಕದ ಹಾಯ್ ಹಾಯ್. ನೀನು ತಿನ್ನೋದಿಲ್ಲ? ನಿಂಗೆ ಯಾರು ತಿನ್ನಿಸೋದು? ವಿಶ್ವ. ಇಬ್ರು ಒಟ್ಟಿಗೆ ಇದ್ರು. ಎಂತ ತಗೊಂಡ್ರಾ? ಹಸಿ ಹೋಗ್ತದೆ. ಏನಾದರೂ ಯಾರಾದರೂ ತಿನ್ನೋದನ್ನು ನೋಡು. ತೆಗೆದುಕೋ ಯಾವ್ದು ಬೇಕು ತಗೋ. ಎಲ್ಲ ತಗೊಳ್ಳಿ, ಎಷ್ಟು ಬೇಕು. ಓ ಅಂದ. ವರುಣ್ ಒಂದು ಇಂಜಿನಿಯರ್. ಓ ಸೂಪರ್. ಪೇಪರ್ ಇನಿ ಒಂದು ಎಡ್ಡೆ ಉಂಟು ಸರ್. ಕೋಡೆಪುರ ಒಂದು ಡಲ್ ಇತ್ತು. ಇದು ಮಗಲೇನ ಅಂದ. ಇರುವ ಮಿನಿಮಮ್ ಇಂಗ್ಲಿ ಇರುವ ಸ್ಟಾರ್ಟ್ ಇರುವ ಇರುವ ಧನಿಕುಲ್ ಉಂಟು. 20 ರೂಪಾಯಿ ಒಂಜಿ ಬಾಡಿ ಒಂದು 10 ರೂಪಾಯಿ 10 ರೂಪಾಯಿ. ವೀರಿಗೋಸ್ಕರ ಫೈನಲ್ ಟಚ್ ಮಾಡ್ಬೇಕ. ಎಷ್ಟು? 10 ರೂಪಾಯಿಗೆ ಪರ್ಪಲ್. ಎಸ್ 10 ರೂಪಾಯಿ ಇದ್ದೀತಂడి. ಒಂಜಿ ಬಾಲ್ ಈ ಕಲರ್ ಅವೇ. ಅದು ಬೀಳಿದಿಲ್ಲ ಚಿಕ್ಕ ಕೆಂಪ ಇಂದು ಚಿಕ್ಕ ನಿಮ್ಮ ಮರ್ಯಾದೆ ಪ್ರಶ್ನೆ. ನಾನು ಕೆಂಪ ಸರಿ ಉಂಟು.
ಕಲರ್ ಹಂಚಿಂಚ ಸರಿ ಅಂತ ಪಕ್ಕಡೆ ಆಯ್ತು ದುಡ್ಡು ಕೊರ್ಪೆ ಇವರು ಚಾಲಿದ್ದದಕ್ಕಾಯ್ತು ಇಲ್ಲದ್ರೆ ಇದನ್ನೇ ತಗೊಂಡು ಪಿಂಕಿ ಪಿಂಕಿದು ಈಗ ಈಗ ಇವಳು ನನ್ನ ಫ್ರೆಂಡ್ ಕ್ಲೋಸ್ ಫ್ರೆಂಡ್. ಹೌದಾ ಏನ್ ಹೆಸರು? ಅಂಕಿತಾ. ಅಂಕಿತಾ. ಪಿಂಕಿ ಶಾಲೆಯಲ್ಲಿ ಹೇಗಿದ್ದಾಳೆ ಅಂತ ಕೇಳುವ. ಬಿಡುವ ಅಂತ. ಹೇಗೆ? ಒಳ್ಳೆ ಇದ್ದಾಳ? ಹಾ ಒಳ್ಳೆ ಇದ್ದಾಳೆ ಅಂತೆ. ಅದಕ್ಕೆ ಅಂತ. ಅವಳು ಟಾಪರ್ ಅಂತೆ, ನೋಡಿ ಕಲಿ ಅಂತ. ಟಾಪರ್ ನೀನು? ಟಾಪರ್. ಹೌದಾ? ಎಷ್ಟು ಗಣಿತದಲ್ಲಿ ಎಷ್ಟು? ಅದೆಲ್ಲ ಬೇಡ ಬಿಡಿ. ಒಂದು 6 ಜನ ಇದ್ದೇವೆ, ಫುಲ್ ಕ್ಲೋಸ್ ಫ್ರೆಂಡ್ಸ್. ಇವಳ ವಾಯ್ಸ್ ಬಗ್ಗೆ ನೀನೇನು ಹೇಳ್ತಿ? ಒಳ್ಳೆ ಸಿಂಗರ್. ಕ್ಲಾಸಲ್ಲಿ ಹೇಳ್ತೀಯಾ? ಹಾ, ಇವರೆಲ್ಲ ಕೇಳ್ತಿರ್ತಾರೆ ಆಗಾಗ, ಅದಕ್ಕೆ ಆಗಾಗ ಹೇಳ್ತಾ ಇರ್ತೀನಿ. ಜೋರಿದ್ದಾಳೆ. ಅವಳು ನಾಳೆ ನೀ ಬಾ, ನಾನು ನೋಡ್ಕೋತೇನೆ ಅಂತ. ನೀವು ಮಾತಾಡ್ತೀರಿ ಅಂದಾಗ ಮೈಕ್ ಆಫ್ ಆಗಿದೆ. ಆನ್ ಆಯ್ತು. ಓಕೆ, ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ. ಬೆಂಗಳೂರಿಂದವಾ? ಯಾರು? ಇಲ್ಲೇ ನಮ್ಮ ಬೆಂಗಳೂರಲ್ಲ, ನಮ್ದು ಊರಿದೆ, ಇರೋದು ಬೆಂಗಳೂರು. ಬರ್ತಾ ಇರ್ತೇವೆ, ಜಾಲಿ ಮಾಡ್ತಾ ಇರ್ತೇವೆ. ಬಟ್ ನಂಗೆ ಇದು 2ನೇ ಸಲ. ಯಾಕೆ? ನಾನು ಬರೋದು ಕಮ್ಮಿ. ಕೇರಳ ಜಾತ್ರೆಗೂ ನಮ್ಮ ಜಾತ್ರೆಗೆ ಏನು ವ್ಯತ್ಯಾಸ? ಅದಂದ್ರೆ ಇಲ್ಲಿಯ ಭೇಟಿ ಸೂಪರ್. ಬೇರೆ ಖುಷಿ ಆಗುತ್ತಲ್ಲ. ಎಂತ ವೈರಲ್ ಆಗಿ ಹೋಗಿ ಮಾತಾಡ್ತೀಯಂದಿ? ಓಕೆ ಓಕೆ, ಏನಾಗುದಿಲ್ಲ ಅಭಿ, ಏನಾಗುದಿಲ್ಲ. ನಂಗೆ ಇದರದ್ದು ಪ್ರಾಬ್ಲಮ್ ಅವತ್ತುಂಟಲ್ಲ ನಮ್ಮ ಅಷ್ಟಕ್ಕೆ ಹೋಗಿದ್ದಾನಲ್ಲ, ಅಲ್ಲಿ ದಮ್ಮು ಕಟ್ಟಿದ ಅವನಿಗೆ, ಮೇಲೋಗಿ ದಮ್ಮು ಕಟ್ತದೆ ಅವನಿಗೆ. ನೀನು ಅದು ಅಂದ್ಕೊಳ್ಳುದು. ಓ ಹಾಯ್, ಜಾಲಿ ಮಾಡಿ. ನಾವು ಇದರಲ್ಲಿ ಹತ್ತಬೇಕು ಅಂತಿದ್ದೆ. ಅಲ್ಲ, ಇವನಿಗೆ 5 ಫೀಟ್ ಮೇಲೆ ಹಾರಿದ್ರೆ, ನೆಲದಿಂದ 5 ಫೀಟ್ ಮೇಲೆ ಹೋದ್ರೆ ದಮ್ ಕಟ್ತದೆ ಅವನಿಗೆ. ಕೃತಿಕ ಬರುವ ಮುಂಚೆ ಹಾಡ್ತಿರ್ಲಿಲ್ಲ ಇವ, ಕೃತಿಕ ಬರುವ ಮುಂಚೆ ಹಾಡ್ತಿರ್ಲಿಲ್ಲ, ಯಾರ್ದು ಹಾಡ್ತಿದ್ದ ಈಗ ನೋಡಿ. ಈಗ ಕೃತಿಕಾ ಮದುವೆ ಆಗೋದಕ್ಕಿಂತ ಮುಂಚೆ ನೀನು ನಿಜವಾಗ್ಲೂ ನನ್ನ ಪ್ರೀತಿಸ್ತೀನಿ ಅಂತಾದರೆ ಇದರಲ್ಲಿ ನನ್ನನ್ನು ಕರ್ಕೊಂಡು ಹೋಗು ಅಂತ ಹೇಳಿದ್ರೆ ನೀವು ಕರ್ಕೊಂಡು ಹೋಗ್ತಿರ್ಲಿಲ್ವಾ? ಹೌದಾ? ಮತ್ತೆ ಯಾಕೆ ದೊಡ್ಡ ಅಲ್ಲ, ನೀವು ಕರೆದದ್ದು ಅಂತಕ್ಕೆ ನನ್ನ ಮರ್ಯಾದೆ ತೆಗಿಲಿಕ್ಕ? ಬೇಗ ಬನ್ನಿ. ಯಾರು ಅಭಿ ಬರುದಿಲ್ವ? ಬೆಂಗಳೂರು ಊರಿಂದ ಬೆಂಗಳೂರಿಂದ ಊರಿಗೆ ಬಂದರು. ನಮ್ಮ ಜಾತ್ರೆ ನೋಡಿ ಅಪರೂಪದ ವ್ಯಕ್ತಿ ಸಿಕ್ಕಿದ್ದಾರೆ. ಯಾವಾಗಲೂ ಬೆಂಗಳೂರಲ್ಲಿ ಸಿಗುವ ದಂಪತಿಗಳು ಇವತ್ತು ಊರಲ್ಲಿ ಸಿಕ್ಕಿದ್ದೀರಾ. ನಾವು ಯಾವತ್ತು ಬೆಂಗಳೂರಲ್ಲಿ ಇರ್ತೀವಿ, ಪುತ್ತೂರಲ್ಲಿ ಇರ್ತೀವಿ, ಆದರೂ ಊರಿಗೆ ಬರೋದು ಕಮ್ಮಿ ಅಲ್ಲ? ಕಡಿಮೆ. ಎಂತ ಮಾಡೋದು, ಬೆಂಗಳೂರಲ್ಲಿ ಕೆಲಸ ಜಾಸ್ತಿ ಅಲ್ಲ. ಟೊಯೋಟಾ ಕಂಪನಿದು ಅಲ್ಲಲ್ಲ? ಜಾಯಿಂಟ್ ವೀಲ್ ಟೊಯೋಟಾ ಕಂಪನಿದು? ಇಲ್ಲ ಇಲ್ಲ, ಇದು ಟೊಯೋಟಾದಲ್ಲ. ನಾವು ಟೊಯೋಟಾ ಜಾಯಿಂಟ್ ವೀಲ್ ಮಾಡೋದಿಲ್ಲ, ಕಾರಿಗೆ ವೀಲ್ ಜಾಯಿಂಟ್ ಮಾಡೋದಷ್ಟೇ. ಓಕೆ. ಶಿವಾನಿ ಜಾತ್ರೆ ತುಯ್ಯರ ಜಾತ್ರೆ ಆಲೆಗೆ ಐಟು ಪೂರ ಗುಲ್ಲಾವಡಿಗೆ ಎಂಗ್ಲೇ ತರ ತಿರ್ಕೊಂಡು ಮಾರ ಎಂದಟ್ಟು ಗುಲ್ಲಾಡು ಎಂಗ್ಲೇ ಗುಲ್ಲೇರ ಆಲೆ ಪೂರ ಮಲ್ಲ ಮಲ್ಲ ಬೋಡು ಎಂಗ್ಲೇ ಬೋಡಿಗೆ ಪಾಪ ಆಲಿಗೆ ಎಷ್ಟು ಬೇಜಾರಾವು. ಅಪ್ಪ ಅಮ್ಮ 2 ಜನರ ಪುಕ್ಕಿಯಲ್ಲಿ. ನಿಮ್ಮ ಹೆಸರು ಎಂತ? ಮಾಣಿಕ್ಯ. ಮಾಣಿಕ್ಯ, ಚಂದದ ಹೆಸರು ಮಾಣಿಕ್ಯ. ಮಾಣಿಕ್ಯ ಅಂದ್ರೆ ಅರ್ಥ ಎಂತ ಗೊತ್ತಾ? ಅದು ಜಮ್. ಎಲ್ಲಿ, ಯಾವ ಸ್ಕೂಲು? ಇಲ್ಲಿಯಾ? CBC ವಿವೇಕಾನಂದ ಸ್ಕೂಲ್. ಹೌದಾ? ವರ್ಷ ನೀನುಂಟಲ್ಲ ಅಲ್ಲಿ ಐಸ್ ಕ್ರೀಮ್ ತಿಂತೀಯಲ್ಲ, ಅದು ನಂದು ಶೂಟ್ ಆಗಿಲ್ಲ. ಶೂಟ್ ಆಗ್ತಿದ್ರೆ ಗ್ಯಾರಂಟಿ ನೀನುಂಟಲ್ಲ ಡಿಲೀಟ್ ಮಾಡಿಸ್ತಿದ್ದೆ. ಆ ಥರದ ಒಂದು ರಾಕ್ಷಸಿ ತಿನ್ನೋ ಥರ ತಿಂತಿದ್ದೆ, ನಿಜ. ನಿಜ, ನಾನು ರೆಕಾರ್ಡ್ ಮಾಡೋಷ್ಟರಲ್ಲಿ ಯಾರು ತಿಂದಾಯ್ತು. ತಿನ್ನೋದು ಐಸ್ ಕ್ರೀಮ್ ಅಲ್ಲಿದ್ದ. ಏಯ್, ನೀನು ತಿನ್ನೋದು ಹಾಗೆ
ನಾನು ಸುಳ್ಳು ಹೇಳ್ತಿಲ್ಲ. ಓಕೆ, ನನ್ನ ಕಣ್ಣು ನಾನು ಲುಕ್ ಆಗಿತ್ತಾ ತಿನ್ನುವಾಗ? ಹಾಂ ಈಗ ನೀನು ಒಂದು ಐಸ್ ಕ್ರೀಮ್, ಈಗ ಇದು ಐಸ್ ಕ್ರೀಮ್ ತಿನ್ನಂತೆ. ಈಗ ನಿಂಗೆ ಅದು ಆಗಿರ್ಬೋದು. ನಾನು ಝೋನ್ ಔಟ್ ಆಗಿ ತಿನ್ನೋದು, ನಾನು ಹಾಗೆ ಕಾಣ್ತೇನೆ. ಝೋನ್ ಔಟ್ ಅಂದರೆ ಅರ್ಥ ಇಲ್ಲ, ಅರ್ಥ ಆಗಲಿಲ್ಲ ಅಂಥದ್ದೆಲ್ಲ ಇಂಗ್ಲೀಷ್ ಅರ್ಥ ಆಗಲಿಲ್ಲ. ಅಮ್ಮ ನೀವು ಬೇಡ. ಅಮ್ಮ ಎಲ್ಲಿದ್ದಾರ? ಎಲ್ಲ ಕಡೆ ಹೋಗ್ತಾನಲ್ಲ, ಒಂದ್ರದ್ದು ದುಡ್ಡು ಕೊಡ್ತಾನೆ, ಅಲ್ಲಿ ಕುಡ್ದ ಸೀದೋದ, ಕಾಸು ಕೊಡ್ಲಿಲ್ಲ ಅವ ಇಲ್ಲಿ. ಈಗ ಈಜ ನಿಲ್ಲಿಸಿ ಹೋಗಿ ಅಲ್ಲ ಅವನು ಕುಡ್ದ ಅಲ್ಲ, ಅವರು ಅದನ್ನು ಹೇಳುದಿಲ್ಲ ಆಯ್ತಾ. ನಿಂದು ವಾಯ್ಸ್ ಅವಿಲ್ ಮಿಲ್ಕ್ ಎಲ್ಲ ನೀಟ್ ತೆಗೆದುಕೊಡ್ಲಿಲ್ವಾ? ಟಿಶ್ಯೂ ಇಲ್ಲ, ಇದು ಟಿಶ್ಯೂನಾಗಿ ಆಗಿದೆ. ಬಾಬಾ ನೋಡಿ ಸೈಲೆಂಟ್ ಆಗಿದ್ದಾಳೆ. ಅವರ ಕೈಯಲ್ಲಿ ಹೋಯ್ತು ಮಣ್ಣು. ಒಳ್ಳೆಯದು. ಮತ್ತೆ ಬೆಚ್ಚಾಡಿ ಬಿಸಿ ಬಿಸಿ ಉಂಟು ನನಗೆ. ಎಷ್ಟು ಪ್ರೀತಿಯ ಸ್ವಲ್ಪ ಕೈಗೆ ಹಾಕ. ಅವನು ಊದಿ ಕೊಡುದು. ಸ್ವಲ್ಪ ಹಾಕು ಊದಿ ಬೇಡ ಮಾರ, ಊದಿ ಬೇಡ. ಹಾಕ ದರಿಪು ಮಾರ. ಅವಳಿಗೆ ಬಿಸಿ ನಾಟುತ್ತದೆ. ಬಲ ಕೈ ದಟ್ಟು ಬೆಚ್ಚನ ಬೀಜ ಅವತ್ತು ಕೆಂಡಲದಿತ್ತಲ್ಲಿ. ಆನೆದು ಅಕ್ಕಿ ತಿಂತಾಳೆ ಚಿಕ್ಕ, ಆನೆದು ಅಕ್ಕಿ ತಿಂತಾಳೆ. ಅಲ್ಲಲ್ಲ ನೀನು ನೋಡು, ಕಾರ್ತಿಗೆ ಕೊಡ್ತೇನೆ ನೋಡು. ಅದು ಸ್ಲೋ ಅಲ್ಲಿ ತರಬೇಕಾಯ್ತು. ಎಲ್ಲ ಕೊಟ್ಟು ಹೋದ್ಲು. ಯಾರು? ದೇವಿಕ ಮಿಸ್ ಆಗಿದ್ದಾಳೆ. ಎಲ್ಲಿ ಹೋಗಿದ್ಯಾ? ಭಾಷೆ ಇಲ್ವಾ ನಿಂಗೆ? ಭಾಷೆ ಇಲ್ವಾ? ಬಾ ಇಲ್ಲಿ. ಅರ್ಥ ಆಗೋದಿಲ್ಲ ನಿಂಗೆ? ಎಲ್ಲಿ ಒಬ್ಳೆ ಹೋಗುದು? ಈಗ ನಾವು ಮಾಹಿತಿ ಕೇಂದ್ರಕ್ಕೆ ಹೋಗ್ತಿದ್ವಿ, ವಾಸುದೇವಾಚಾರ್ಯ ಮಗಳಿಲ್ಲ ಅಂತ. ಹಿರಿಯ ಮಗಳು ಒಂದು ಇಷ್ಟು ಮಾಡ್ತಾನೆ ಹೇಳಿಗೆ. ಎಲ್ಲಿ ಹೋದ್ದು ಮಗ ನೀನು? ನೀನಿಲ್ಲಿದೆ ಈಗ? ನಿನ್ನೆದು ನಮ್ಮ ಜೋಡಿ ನಂಬರ್ 1 ಡ್ರಾಮಾ. ಒಂದು ಜ್ಯೂಸು ಕುಡಿದಿಲ್ಲ ಗೊತ್ತುಂಟಾ? ಅಷ್ಟೇ. ನೆಕ್ಸ್ಟ್ ವೀಕ್ ಜಗ್ಗ ಚಿಕ್ಕ ಒಂದು ಸ್ಕಿಟ್ಟಲ್ಲಿ ಬರ್ತಾರೆ ಆಯ್ತಾ, ಜೋಡಿ ನಂಬರ್ 1 ನಾನು ಚೆಲುವಿನ ಚಿತ್ತರ ಗಣೇಶ್ ಸರ್ ಕ್ಯಾರೆಕ್ಟರ್ ಮಾಡಿದರೆ, ಅಮೂಲ್ಯನ ಕ್ಯಾರೆಕ್ಟ್ರು ಪ್ರಜ್ಞೆ ಮಾಡಿರೋದು, ಅಮೂಲ್ಯನ ಚಿಕ್ಕಪ್ಪನ ಕ್ಯಾರೆಕ್ಟ್ರು ಜಗ್ಗ ಚಿಕ್ಕ ಮಾಡಿದ್ದಾರೆ. ನೋಡಿ ಎಂಜಾಯ್ ಮಾಡ್ತೀರಾ. ನಂದು ಇದೆಯಲ್ಲಿಲ್ಲ ಚಾನಲ್ ಇದ್ದು ಯಾರು ಬರಲಿಲ್ಲ. ಯಾವುದು? ಜಗ್ಗ ಚಿಕ್ಕ ವ್ಲಾಗ್ಸ್. ವಿಡಿಯೋ ಒಂದೇ ಹಾಕಿದ್ದು ಮಾರೋದಕ್ಕೆ, ಮತ್ತೆ ಯಾರು ಬರ್ತಾರೆ? ಆಗ್ತಾರೆ ಈಗ ಜಗ್ಗ ಚಿಕ್ಕ ವ್ಲಾಗ್ಸ್. ಅದನ್ನು ನೋಡಿ ಎಂತ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಬಟನ್ ಒತ್ತಿ. ಹಾಗೆ ಜೋಡಿ ನಂಬರ್ 1 ಕಾಣಿಸ್ಕೋತಾರೆ ಸ್ಯಾಟರ್ಡೇ ಸಂಡೇ ನೈಟ್ 9 ಗಂಟೆಗೆ. ಹಲೋ ಹಾಯ್ ಭಾರಿ ಎಲ್ಲ ಕಲ್ತಿದ್ದಾಳೆ ನೋಡಿ. ನಾನು ಮಾತಾಡ್ಸಿದ್ರು ಅಲ್ಲಿ ಕ್ಯಾಮರಾ ನೋಡ್ತಾಳೆ. ಎಷ್ಟನೇ ಕ್ಲಾಸು? 5th. ಎಂತ ಹೆಸರು? ಅದಿರಾ. ನಮ್ಮ ಲಾಗ್ಸ್ ನೋಡ್ತೀರಾ? ಮೊದಲು. ಹೌದಾ? ಮೊದಲು ಈಗಿಲ್ವಾ? ಈಗ ಸ್ವಲ್ಪ ಓ, ಅಮ್ಮ ಹೇಳಿದಾರ ನೋಡಬೇಡ ಅಂತ. ಹೌದಾ? ಅಮ್ಮನಿಗೆ ಇಟ್ಟುಬಿಟ್ಲು ಬತ್ತಿ. ಕೊಲಂಬಸ್ ಪಾಪ ಮಕ್ಕಳು ಹೋಗ್ತಾರೆ. ಬನ್ನಿರ ಫಸ್ಟ್ ಕಾಸ್ತಲ್ಲೇ ಮಗ ಬಲಿಪ್ಪಿ. ಫಸ್ಟ್ ಕಾಸ್ತಲ್ಲೇ ಬಲಿಪ್ಪಿ ಯಾಕಂದ್ರೆ ಬಲಿತಿ ಅಲ್ಪ ಕಪ್ಪು
ನೆಮ್ಮದಿಯಾಗಿ ಈಗ ವಾಯ್ಸ್ ಬಂದದ್ದು ಇವಳಿಗೆ ನೆಮ್ಮದಿಯಾಗಿ. ಯಾರು ಹೇಳಿದ್ದು? ನಾನಲ್ಲ, ಇವರು ಹೇಳಿದ್ದು. ನಂಗೆ ವಾಯ್ಸೇ ಇಲ್ಲ, ಇವರು ಹೇಳಿದ್ದು. ನಾನು ಹೇಳಿಲ್ಲ, ನಮ್ಮದು ಹಾಗೆ ಇಲ್ಲ. ಎಂತ ಕ್ಯಾಶಾ? ಕ್ಯಾಶ್ ಅಲ್ಲ ಕೋಲ ಬೇಡ, ಅಲ್ಲಿ ಕಕ್ಕಿಸ್ಲಿಕ್ಕೆ ಆಗ್ತದೆ. ಅಲ್ಲ ಮತ್ತೆಂತ ತಗೊಳ್ಳುದು? ಶಾನಪ್ ಕೃತಿಕಲ್ ಅಭಿ. ಓಕೆ, ನಮಗೆ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದಾಗ ತುಂಬ ಖುಷಿ ಆಗುತ್ತೆ. ಏನು ಹೆಸರು ಬಿಟ್ಟ? ನಿಖಿತಾ. ಗೀತಾ. ಎಲ್ಲ ಫ್ಯಾಮಿಲಿ ಜೊತೆ ಬಂದ್ರಾ? ಥ್ಯಾಂಕ್ ಯು, ಬಾಯ್. ಗೆದ್ದು ಬನ್ನಿ. ಥ್ಯಾಂಕ್ ಯು ಬಿಟ್ಟ. ಕೊಲಂಬಸ್ಸಲ್ಲಿ ಹೋಗುವ. ಕೊಲಂಬಸ್ಸಲ್ಲಿ ಯಾಕೆ? ಕಾರಲ್ಲಿ ಹೋಗೋ. ಎಂತ ಎಂಜಾಯ್ ಮಾಡ್ಬೇಕು, ಪುತ್ತೂರು ಜಾತ್ರೆಗೆ ಒಮ್ಮೆಗಲ್ಲ ಬರುದು. ವರ್ಷ ಹೇಗೆ ಹೇಳ್ತಾಳೆ ಹಾಗೆ. ವರ್ಷ ಎಂತ ಪಿಂಕಿದೊಂದು ಆಸೆ ಇದ್ರಲ್ಲಿ ಹೋಗ್ಬೇಕು ಅಂತ. ಓಕೆ, ಈಗ ಎಲ್ರು ಕೊಲಂಬಸ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಒಂದು ಟಿಕೆಟ್ಗೆ 150. ನಾವು ಈಗ ನೀನು ಗೆದ್ದಿಯಲ್ಲ, ಆ ಜ್ಯೂಸ್ ಕೊಟ್ಟು ಅದರ ಹಣದಲ್ಲಿ ಟಿಕೆಟ್ ತಗೊಳ್ಳಿ. 12 ಜನ. 12 ಇಂಟು ವಿಶು ಕಾರ್ತಿಕ ಜಗ್ಗ 12 ಇಂಟು 150 ಇಷ್ಟ. ಬೇ ಲೆಕ್ಕ ಮಾಡ್ತಾನೆ. ಲೆಕ್ಕ ಮಾಡು ಮತ್ತೆ ನಂಗೆ ಸಹ ಗೊತ್ತು. ಓಕೆ, ಟಿಕೆಟ್ ಸಿಕ್ತು, ಬನ್ನಿ ಹೋಗ. ಗಂಟೆ ಎಷ್ಟು ಈಗ? 3:14. ಮಧ್ಯರಾತ್ರಿ 3:14, 3:15. ಈಗ ನಾವೇ ಲಾಸ್ಟ್ ಅನ್ಸುತ್ತೆ ಇದಕ್ಕೆ, ಕೊಲಂಬಸ್ಸಿಗೆ. ಅಭಿ, ನಿಂಗೆ ಯಾಕೆ ಅದರಲ್ಲಿ ಭಯ, ಇದರಲ್ಲಿ ಯಾಕೆ ಭಯ ಇಲ್ಲ? ಅಲ್ಲ, ಅದು ಏನಾದ್ರೂ ಅವನು ಮೇಲೆ ಹೀಗೆ ಬರ್ತದಲ್ಲ, ಹೀಗೆ ಬರುವಾಗ ಅವನು ಹೀಗೆ ರಟ್ಟಿದ್ದು ಹೊರಗೆ ಫೋರ್ಸಿಗೆ ಅಲ್ಲ, ಅದರಲ್ಲಿ ನೀ ಯಾಕೆ ಕೂತ್ಕೊಳ್ಳುವುದಿಲ್ಲ ಅಂತ ಹೇಳಿದ್ರೆ, ಫಾಸ್ಟ್ ಬರುವಾಗ ಮೇಲಿಂದ ಹೀಗೆ ಬರ್ತದಲ್ಲ, ನೀ ಹೀಗೆ ರಟ್ಟಿದ್ರೆ ಆಚೆ. ಅದಕ್ಕೆ ಅಲ್ಲ, ಒಮ್ಮೆ ಅವರ ಅದರಲ್ಲಿ ಕೂತ್ಕೊಳ್ಳುವಾಗ ಚಪ್ಪಲ್ ಕೆಳಗೆ ಅವನು ಅಲ್ಲಿ ಅವನೆಂದಕ್ಕೆ ಕೂರುದಿಲ್ಲ ಹೇಳಂತೆ. ಒಂದ್ಸಲ ಇದರಲ್ಲಿ ಬಾಕ್ಸಲ್ಲಿ ಕೂತಿದ್ನಂತೆ, ಅವನ ಮೇಲ್ಗಡೆ ಕೂತವರು ಮೂತ್ರ ಮಾಡಿದ್ದಂತೆ. ಅದು ಇದು ಕೆಳಗೆ ಹೋಗ್ತದ. ಯಾರು ಇವ ಕೊಟ್ಟ 150 ರೂಪಾಯಿಗೆ ಜಾಸ್ತಿನೇ ಮಾಡಿಸ್ಲಿ. ಅಯ್ಯೋ ನಿಲ್ಲ, ಅದು ಹೋಗ್ಲಿ. ನಾವು ನೆಕ್ಸ್ಟ್ ಬರ್ಬೇಕಾ? ಮೇಲೆ ಬಾರ. ಇಲ್ಲಿ ಬಂದಿರ, ಅಲ್ಲಿ ಹೋಗು. ನಾನು ವಿಡಿಯೋ ಮಾಡ್ಬೇಕಾ? ಏನಾಗುದಿಲ್ಲ, ಏನಾಗುದಿಲ್ಲ. ಹಾ, ಖಾಲಿ ನೀವು ಹಿಂದೆ ಬನ್ನಿ. ಹಿಂದೆ ಹೋಗಿರಾ? ನಾನೆಲ್ಲೇ ಕೂತ್ಕೊಳ್ಳುದು ಪಾಪ ಪಿಂಕಿ. ಈಗ ಅದು ತಾಗ್ತದೆ, ಇದನ್ ಬಿಡು.
ಕಣ್ಣು ಮುಚ್ಚಿ ಬೇಡ, ಕಣ್ಣು ಮುಚ್ಚಿದ್ರೆ ಜಾಸ್ತಿ ಥ್ಯಾಂಕ್ ಯು ಬಾಡ್ಗ ಅಭಿ ಯಾರು ಪರಿಚಯ ಅವಳಿಗೊಂದಿಗೆ ಯಾರಿಲ್ಲ ಮಾರಿ ಗಂಡನಿದ್ದು ಸೀದಾ ಹೋಗ್ತಾಳೆ ಗಂಡನನ್ನು ಬಿಟ್ಟು ಹೌದು ಅವಳು ಜಾಲಿಯಲ್ಲಿದ್ಲು ನೀರು ಕಿರಿಚ್ತಿದ್ದಿ ಮಂಗ ಎಂತ ಬಿದ್ದಿದ ನೋಡ್ಕೊಳ್ಳಿ ಮಾರೆ ಜಾಲಿ 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 ಸೂಪರ್ ಗಂಟೆನ ಹೇಗಿತ್ತ ಥ್ಯಾಂಕ್ ಯು ಅವರು ಹೆದರಿದ್ದಾರೆ ಜೂಮ್ ಮಾಡಿ ಹಾಕ್ಬೇಕಾಯ್ತು ಅವರು ಕೆಳಗೆ ಬರೋ ಇವರು ಎದುರಿದ್ದು ಇಲ್ಲಪ್ಪ ಸಿಂಪಲ್ ಕೂತಲಿಸ್ಲಿ ಕೇಳಿ ಒಬ್ಬ ಕೂತಲಿಸ್ಲಿ ಕೇಳಿ ಫ್ರ್ಯಾಂಕ್ ವಿಡಿಯೋ ವಾಪಸ್ ಹೋಗಿ ಇನ್ನೊಮ್ಮೆ ಹೋಗ್ತಾರೆ ಸೂಪರ್ ಸೂಪರ್ ಇನ್ನೊಮ್ಮೆ ನೀವು ಧೈರ್ಯ ಇದೆ ಅಂತ ಅನ್ಕೊಳ್ಳಿ ಮತ್ತೆ ಹುಡುಗಿ ಸಿಗುದಿಲ್ಲ ಧೈರ್ಯ ಉಂಟು ಧೈರ್ಯ ಉಂಟು ಹಾಗೆ ಟಿಕೆಟ್ ಮಾಡಿಸಿ ಸರಿ ಬಾಯ್ ಬಾಯ್ ಥ್ಯಾಂಕ್ ಯು ಹೀಗೆ ಆಗ್ತಿತ್ತು ಸೀಟಿಂದ ಫುಲ್ ಎದ್ದು ಬಂದಾಗ ಆಗ್ತಿತ್ತು ಕೆಳಗೆ ನೀನೊಂದು ಗಂಡ ಇದ್ದಾನಂತ ನೋಡಿದ್ದೆ ಹಿಂದೆ ಸೀದಾ ಹೋದ್ರು ನೀವು ಮತ್ತೆ ಅಲ್ಲಿಗೆ ಹಿಂದೆ ಹೋದ್ರಲ್ಲ ಇವಳು ಜಾಲಿಯಲ್ಲಿದ್ಲು ಇವ ಒಬ್ಬ ಸಾಯ್ತಾನೆ ಅಂತ ಸಾಯ್ತಿದ್ದ ಇವರು ನಿಂತವ್ರು ಕೂತ್ಕೊಂಡದು ಸ್ಟಾರ್ಟಿಂಗ್ ಒಮ್ಮೆ ಹೀಗೆ ಬರುವಾಗ ನನ್ನ ಜೊತೆ ನಿಂತಿದ್ರು ಸೆಕೆಂಡ್ ಮೇಲೋಗಿ ಕೂತ್ಕೊಂಡ್ರು ಸ್ವಲ್ಪ ಕಾಲಾಗಿದ್ದಾರೆ ನನ್ನ ಕಾಲಬುಡದಲ್ಲಿ ಕೂತಿದ್ದಾರೆ ಮತ್ತೆ ಅಪ್ಪಿ ಮರದಿಂದ ಬಿದ್ದ ಇದು ಗುಜ್ಜೆಯಾಗಿದ್ದ ಹೋಗಾಗಿ ಹೀಗೆ ಇವ ಕಾರ್ತಿಕ್ ಮಾನಸಿಕ ಆಗಿದ್ದಾರೆ ಅನ್ನ ಅಮ್ಮೆರ ಸ್ಕೂಟರ್ ಅವು ಓಕೆ ಇದಾಗಿತ್ತು ಇವತ್ತಿನ ಲಾಗ್ ಈ ಲಾಗ್ನ ನೀವು ನೋಡಿ ಇಷ್ಟಪಟ್ಟಿದ್ದೀರಾ ಅಂತ ಅನ್ಕೋತೀವಿ ಗುಡ್ ನೈಟ್ ಬೈ ಸಿ ಯು ಟೇಕ್ ಕೇರ್ ಲವ್ ಯು ಎಂತ ಲಾಸ್ಟ್ಗೆ ಎಂಡ್ ಮಾಡುವಾಗಲ್ಲ ಇವು ಇದು ವಿಡಿಯೋ ಅಬ್ಬಿ ಹೀಗೆ ಮಾಡಿದ ಹೀಗೆ ಅಂದರೆ ಪ್ರೇಕ್ಷಕರಿಗೆ ಜನರಿಗೆ ಇವ್ರು ಕೇಳಿದ ಅದು ಯಾರಿಗೆ ಹುಟ್ಟೋದು ಅಂತ ಅಷ್ಟು ಹುಟ್ಟಬಾರ್ದು ಅವನು ಆ ಥರ ಅಂತ ಅಂದ್ಕೊಂಡಿದ್ಯಾ ಆ ಥರನೇ ಒಬ್ರಿಗೆ ಕೊಟ್ಟದಲ್ಲ ಎಲ್ಲರಿಗೂ ಕೊಟ್ಟದಲ್ಲ ಎಲ್ಲರಿಗೂ ಕೊಟ್ಟದಲ್ಲ ಒಬ್ರಿಗೆ ಕೇಳಿ ಹೋಗು